ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗ ಕರ್ನಾಟಕದ ಪ್ರಚಲಿತ ಘಟನೆಗಳನ್ನು ನೋಡು, GK ಕ್ವಶನ್ಗಳನ್ನು ನೋಡು. ವೆಬ್ಸೈಟ್ ಆಗಿರ್ಬೇಕು, KPSC ಆಗಿರ್ಬೋದು, ಸ್ಪರ್ಧಾತ್ಮಕ ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕಾಮನ್ ಆಗಿ ಬಂದೇ ಬರ್ತಾವ. ಅವು ಕ್ವಶನ್ಗಳನ್ನು ಯಾವ ಎಂಬುದನ್ನು ನೋಡು. ಅದೇ ರೀತಿ ನೀವು KEA ವೆಬ್ಸೈಟ್ ವತಿಯಿಂದ ಎಕ್ಸಾಮ್ ನಡೆಸ್ತಾರ. ಈಗ PC ಆಗಿರ್ಬೋದು, ಸ್ಪೀಡ್ PC ಆಗಿರ್ಬೋದು, DR ಆಗಿರ್ಬೋದು, ಹಲವಾರು ಎಕ್ಸಾಮ್ಗಳನ್ನು ನಡೆಸ್ತಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನಡೆಸ್ತಾರ. ಆ ಎಕ್ಸಾಮ್ಗಳಲ್ಲಿ ನೀವು ಕ್ಲಿಯರ್ ಆಗ್ಬೇಕಾರ, ಎಕ್ಸಾಮ್ ಪಾಸ್ ಆಗ್ಬೇಕಾರ 2021 ಹಿಡ್ದ ಕ್ವಶನ್ ಪೇಪರ್ ಯಾವ ಎಕ್ಸಾಮ್ ನಡೆಸಿದ್ದಾರ KEA ವತಿಯಿಂದ ಎಲ್ಲನೂ ವಿವರಣ, ಕನ್ನಡ ಆಗಿರ್ಬೋದು, ಗ್ರಾಮರ್ ಟಾಪಿಕ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ತಿಳ್ಕೊಂಡ ಅವು ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡ್ರಿ, ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀರಿ. ಅದೇ ರೀತಿ ಅವು ಯಾವ್ಯಾವ ಕ್ವಶನ್ಗಳನ್ನು ಅದಾವ ಎಂಬುದನ್ನು ನೋಡ್ಬರಿ. ಕರ್ನಾಟಕ ಪ್ರಚಲಿತ ಘಟನೆಗಳನ್ನು ನೋಡ್ಬರಿ, ಮೋಸ್ಟ್ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡ್ರಿ, ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಪ್ರಶ್ನೆ ಪತ್ರಿಕೆ ಪ್ರಶ್ನೆ 1, 2026-27ನೇ ಸಾಲಿನ ಕರ್ನಾಟಕ ರಾಜ್ಯದ ಬಜೆಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ. 2026 ಮತ್ತು 27ನೇ ಸಾಲಿನ ಕಂದಾಯ ಕೊರತೆಯನ್ನು GSDPಯ ಶೇಕಡ 0.7 ಅಂದಾಜು 7% ಅಂದ್ರೆ ಎಷ್ಟು ಅಮೌಂಟ್ ಆಗತ್ರಿ? 22,957 ಕೋಟಿ ಎಂದು ಅಂದಾಜಿಸಲಾಗಿದೆ. ಈ ಸಲ ಬಜೆಟ್ ಯಾರು ಮಂಡನೆ ಮಾಡಿದಾರ್ರಿ? ರಾಜ್ಯದ ಬಜೆಟ್ ಸಿದ್ದರಾಮಯ್ಯನವರ ರಾಜ್ಯದ ಬಜೆಟ್ ಅನ್ನ ಮಂಡನೆ ಮಾಡಿದಾರ್ರಿ. ಅದೇ ರೀತಿ ಸೆಕೆಂಡ್ ಒನ್, ವಿತ್ತೀಯ ಕೊರತೆಯನ್ನ GSDPಯನ್ನ ಶೇಕಡಾವಾರು 2.9ಕ್ಕೆ 2.9 ಅಂದ್ರ ಎಷ್ಟು ಅಮೌಂಟ್ ಆಗತ್ರಿ? 97,448 ಕೋಟಿಗಳಷ್ಟಾಗಿರ್ತದ. ಮಿತಿಗೊಳಿಸಿರುವ ಗುರಿಗಳನ್ನ ಹೊಂದಲಾಗಿದೆ ಎಂಬುದನ್ನು ನೋಡಬಹುದು. ತದನಂತರ 3, ಸರ್ಕಾರದ ಪ್ರಮುಖ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ 2026 ಮತ್ತು 27ನೇ ಸಾಲಿನ ಎಷ್ಟು ಅಮೌಂಟ್ ಅಂದ್ರ 51,286 ಕೋಟಿಗಳಷ್ಟ ಮೀಸಲಿಡಲಾಗಿದೆ. ಯಾಕಂದ್ರ ಇದು 5 ಗ್ಯಾರಂಟಿ ಯೋಜನೆ ಅಂದ್ರ ಇಲ್ಲಿ ಅನುಷ್ಠಾನ 2026-27ನೇ ಸಾಲಿನಲ್ಲಿ ದೊಡ್ಡ ಮಟ್ಟದ ಅಮೌಂಟ್ ಅನ್ನೇ ಮೀಸಲಾಗಿ ಇಡಲಾಗಿದೆ. ಯಾಕಂದ್ರೆ ಇಲ್ಲಿ 5 ಗ್ಯಾರಂಟಿ ಯೋಜನೆಗಳು ಬಂದವ. ಆ ಕಾರಣದಿಂದ ಬಹಳ ಅಮೌಂಟನ್ನ ಅದಕ್ಕೆ ಒತ್ತ ಕೊಡಲಾಗಿದೆ. ಅದೇ ರೀತಿ ನೆಕ್ಸ್ಟ್ ಒಂದು ನೋಡ್ರಿ, ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿರ್ತದ? ಮೇಲಿನ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿರ್ತದ? A 1 ಮತ್ತು 2 ಮಾತ್ರ, B 2 ಮತ್ತು 3 ಮಾತ್ರ, C 1 ಮತ್ತು 3 ಮಾತ್ರ, D 1, 2 ಮತ್ತು 3. ಸರಿಯಾದ ಉತ್ತರ D ಆಗಿರ್ತದೆ ಸ್ನೇಹಿತರೆ. ಅದೇ ರೀತಿ ಇದ್ರ ಇನ್ನಷ್ಟ ಮಾಹಿತಿಯನ್ನ ತಿಳಿದುಕೊಳ್ಳ್ರಿ. ಅದೇ ರೀತಿ ಈಗಿನ ಬಜೆಟ್ ಅನ್ನ ಯಾರು ಮಂಡನೆ ಮಾಡಿದಾರ ಅಂದ್ರ ಸಿದ್ದರಾಮಯ್ಯ ಅವರ ಬಜೆಟ್ ನ ಮಂಡನೆ ಮಾಡಿದ್ದಾರೆ 2026ನೇದ್ರಿ. 2026-27ನೇ ಸಾಲಿನ ಕರ್ನಾಟಕ ರಾಜ್ಯ ಬಜೆಟ್ ಒಟ್ಟು ಗಾತ್ರ 2026ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದ್ರ ಗಾತ್ರ ಎಷ್ಟದ? 4,48,004 ಕೋಟಿ ಆಗಿದೆ. ಇದ್ರ ಬಜೆಟ್ ಎಷ್ಟಾಗಿದ್ರಿ? 4,48,004 ಕೋಟಿಗಳಟ್ಟ ಬಜೆಟ್ ಮಂಡನೆ ಮಾಡಿದ್ದಾರೆ. 2026 ಮತ್ತು 27ನೇ ಬಜೆಟ್ ಇದೆ. ಹೆಚ್ಚಿನ ಮಾಹಿತಿ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, GSDP ಅಂದಾಜು 2026 ಮತ್ತು 27ನೇ ಸಾಲಿನ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ GSDP ಅಮೌಂಟ್ ಎಷ್ಟಂದ್ರಿ? 33,05,500 ಕೋಟಿಗೆ ತಲುಪುವಷ್ಟು ಶೇಕಡ 7% ಬೆಳವಣಿಗೆಯಲ್ಲಿ ಅಂದಾಜಿಸಲಾಗಿದೆ. ಅದೇ ರೀತಿ ಕಂದಾಯ ಕೊರತೆ ಪ್ರಸ್ತುತ ಸಾಲಿನಲ್ಲಿ 22,957 ಕೋಟಿ ಕಂದಾಯವನ್ನ ಕೊರತೆ ಅಂದಾಜಿಸಲಾಗಿದ್ದು, ಇದು GSDPಯ ಶೇಕಡ 0.7 ಕಂದಾಯ ಕೊರತೆ ಎಷ್ಟಾದ್ರೆ 22,957 ಕೋಟಿ ಕಂದಾಯ ಕೊರತೆ ಅಂದಾಜಿಸಲಾಗಿದೆ ಎಂಬುದನ್ನು ಇಲ್ಲಿ ತಿಳಿಬಹುದು ಸ್ನೇಹಿತರೆ. ಶೇಕಡಾವಾರುಗಳನ್ನು ನೋಡ್ಬೇಕಾದ್ರೆ 0.7 ಇದೆ. ಅದೇ ರೀತಿಯ ವಿತ್ತೀಯ ಕೊರತೆ, ಹಣಕಾಸು ಹೊಣೆಗಾರಿಕೆಯ ಕಾಯ್ದೆಯ ಮಿತಿಯೊಳಗೆ ವಿತ್ತೀಯ ಕೊರತೆಯನ್ನ ಶೇಕಡಾವಾರು 2.9 ಅಂದ್ರೆ ಎಷ್ಟು ಅಮೌಂಟ್ ಆಗ್ತತ್ರಿ?
97,448 ಕೋಟಿಗಳಷ್ಟ ನಿಗದಿಪಡಿಸಲಾಗಿದೆ. ತದನಂತರ ಗ್ಯಾರಂಟಿ ಯೋಜನೆ. ಈ ಸ್ಕೀಮ್ ಒಳಗ ಯಾವ ಯೋಜನೆ 5 ಯೋಜನೆ ಬರ್ತಾವ. ಗ್ಯಾರಂಟಿ ಯೋಜನೆಯೊಳಗ ಯಾವ ಯೋಜನೆ ಬರ್ತಾವ? ಅನ್ನಭಾಗ್ಯ ಯೋಜನೆ ಬರ್ತದ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಮತ್ತು ಯುವ ನಿಧಿ ಯೋಜನೆ. ಗ್ಯಾರಂಟಿಗಳಿಗಾಗಿ ಒಟ್ಟು ಅಮೌಂಟ್ ಎಷ್ಟು ಖರ್ಚಾಗ್ತದೆ ಅಂದ್ರೆ ಇಲ್ಲಿ 51,286 ಕೋಟಿ ಮೀಸಲಾಗಿದ್ದು ಇದರಲ್ಲಿ ಬಜೆಟ್ ಒಟ್ಟು ವೆಚ್ಚ ಎಷ್ಟಾಗ್ತದೆ? 12% ನಷ್ಟ ಇದು ಗ್ಯಾರಂಟಿ ಯೋಜನೆಗೆ ತೆಗೆದಿಡಲಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಳಬಹುದು. ತದನಂತರ ಬಂಡವಾಳ ವೆಚ್ಚ. ಅಭಿವೃದ್ಧಿಯ ಕಾಮಗಾರಿಗಳಿಗಾಗಿ ಕ್ಯಾಪಿಟಲ್ ಓಟ್ಲಿ 71,924 ಕೋಟಿಗಳಷ್ಟ ಮೀಸಲು ಇಡ್ತಾರ್ರಿ. ಯಾಕಂದ್ರೆ ಬಂಡವಾಳ ವೆಚ್ಚಕ್ಕ. ಸಾಲ ಮರುಪಾವತಿಗೆ ರಾಜ್ಯ ಸರ್ಕಾರವು ಈ ವರ್ಷದ 35,316 ಕೋಟಿಗಳಷ್ಟ ಸಾಲವನ್ನ ಮರುಪಾವತಿಸುವ ಗುರಿಯನ್ನ ಹೊಂದಿದೆ. ತದನಂತರ ತೆರಿಗೆಯ ಪಾಲು ಎಷ್ಟಿರ್ತದ? ಕೇಂದ್ರದಿಂದ ರಾಜ್ಯಕ್ಕೆ 63,050 ಕೋಟಿಗಳಷ್ಟು ತೆರಿಗೆಯ ಪಾಲು ಇದೆ. ಅದೇ ರೀತಿ 16ನೇ ಹಣಕಾಸಿನ ಆಯೋಗದ ಶಿಫಾರಸಿನಂತೆ ಈ ಬರುವ ನಿರೀಕ್ಷೆ ಇದೆ ಎಂಬುದನ್ನು ಇಲ್ಲಿ ವ್ಯಕ್ತಪಡಿಸಬಹುದು. ತದನಂತರ ಮುಂದಿನ ಪ್ರಶ್ನೆ ರೀ, ಪಟ್ಟಿ 1 ಯೋಜನೆ ಮತ್ತು ಸಂಸ್ಥೆಗಳನ್ನು ನೋಡಬಹುದು. ಪಟ್ಟಿ 2ರಲ್ಲಿ ಅಣುಪಟ್ಟಿ 2 ಸ್ಥಳವನ್ನ ನೋಡಬಹುದು. ಇಲ್ಲಿ ಹೊಂದಿಸಿ ಬರೆಯ ಸಂಕೇತಗಳನ್ನ ಬಳಸಿ ಸರಿಯಾದ ಉತ್ತರಗಳನ್ನ ಬರೆಯಿರಿ. ಅಥವಾ ನಾವು ಹಿಂಗ್ ಮಾಡ್ಬೋದ್ರಿ, ಒಂದ್ ಕಡೆ ಸಂಸ್ಥೆ ಬರಿಬಹುದು, ಒಂದ್ ಕಡೆ ಸ್ಥಳಗಳನ್ನ ಬರಿಬಹುದು. ನಾವು ಈ ಸೈಡ್ ಸಂಸ್ಥೆ ಬರೆದ್ರೆ ಈಚೆಗಡೆ ಸ್ಥಳ ಬರಿಬಹುದು, ಅಥವಾ ಇಲ್ಲಿ ಈಚೆಗಡೆ ಯೋಜನೆ ಬರೆದ್ರೆ ಈಚೆಗಡೆ ಸ್ಥಳನ ಬರಿಬಹುದು. ಪಟ್ಟಿ 1 ಮತ್ತು ಪಟ್ಟಿ 2 ನಿಯಮಗಳನ್ನು ನೋಡ್ರಿ. ಅದೇ ಫಸ್ಟ್ ಒನ್, ಡ್ರೋನ್ ಪರೀಕ್ಷಾ ಕೇಂದ್ರ ಯಾವ್ದ್ರಿ? ಚಿಕ್ಕಬಳ್ಳಾಪುರ. ತದನಂತರ ಬಿ, 2ನೇ IT ನಗರ ಮೈಸೂರು. ಸಿ, ಚಿರತೆ ಪುನರ್ವಸತಿ ಕೇಂದ್ರ ಬನ್ನೇರುಘಟ್ಟ. ತದನಂತರ ಡಿ, ಸಾಂಸ್ಕೃತಿಕ ನಾಯಕ ಬಸವಣ್ಣ ಜೀವವೈವಿಧ್ಯ ಉದ್ಯಾನವನ ಎಲ್ಲಿರ್ತದೆ? ಮೈದಪ್ಪನಹಳ್ಳಿ BNG ಇರ್ತದೆ. ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಾಕತ್ತೆ ನೋಡಿ ಬರ್ರಿ. ಸರಿಯಾದ ಉತ್ತರ ಯಾವ್ದಾಕತ್ತೆ ಸ್ನೇಹಿತರೆ? ಎ ಆಗಿರ್ತದ. ನೆಕ್ಸ್ಟ್ ಒಂದು ಪ್ರಶ್ನೆ, ಈ ಹೊಂದಿಸಿ ಬರೆಯ ನಿಯಮಕ್ಕೆ ತಕ್ಕಂತೆ ಸ್ವಲ್ಪ ವಿವರಣೆಯನ್ನು ನೋಡೋಣ. ಮೈಸೂರು ಸಿಟಿ ಆಗಿರ್ಬೋದು, ಡ್ರೋನ್ ತಂತ್ರಜ್ಞಾನ ಆಗಿರ್ಬೋದು, ಬನ್ನೇರ ಯೋಜನೆ ಆಗಿರ್ಬೋದು, ಬಸವಣ್ಣ ಉದ್ಯಾನವನ ಆಗಿರ್ಬೋದು, ಇವುಗಳ ನಿಯಮಗಳನ್ನು ತಿಳ್ಕೊಂಡ್ರಿ. ಫಸ್ಟ್ ಮೈಸೂರು ಸಿಟಿ ನಗರ ಆಗಿರ್ಬೇಕಂದ್ರೆ ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಲು ಮೈಸೂರು ನಗರವನ್ನ ರಾಜ್ಯದ 2ನೇ IT ನಗರ ಮಾಡ್ತಾರೆ. ಈಗ ಬೆಂಗಳೂರು ಐತಿ, ಅದಕ್ಕೆ ಏನಾಗಬಾರ್ದು, ಅತಿ ಒತ್ತಡ ಜಾಸ್ತಿ ಆಗಿದೆ, ಅದನ್ನ ಕಡಿಮೆ ಮಾಡಕ್ಕ ಮೈಸೂರು IT ನಗರವನ್ನ ಮಾಡಲು ಮುಂದಾಗಿದೆ ಸರ್ಕಾರ. 2ನೇ IT ನಗರ ಎಂದು ಇದನ್ನೇನ್ ಮಾಡಬಹುದು ಅಂದ್ರೆ ಅಭಿವೃದ್ಧಿ ಪಡಿಸಲು ಬಜೆಟ್ನಲ್ಲಿ ಈ ನಿಯಮವನ್ನ ಘೋಷಣೆ ಮಾಡಲಾಗಿದೆ. ತದನಂತರ ಡ್ರೋನ್ ತಂತ್ರಜ್ಞಾನ. ಕೃಷಿ ಮತ್ತು ವಾಣಿಜ್ಯ ಬಳಕೆಯಲ್ಲಿ ಡ್ರೋನ್ಗಳ ಸಂಶೋಧನೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಡ್ರೋನ್ ಪರೀಕ್ಷಾ ಕೇಂದ್ರವನ್ನ ಸ್ಥಾಪನೆಯಾಗಲಿದೆ. ಈ ತಂತ್ರಜ್ಞಾನ ಯಾಕಂದ್ರೆ ಈ ತಂತ್ರಜ್ಞಾನದಲ್ಲಿ ಕೃಷಿ ಕ್ಷೇತ್ರ ಮತ್ತು ವಾಣಿಜ್ಯ ಕ್ಷೇತ್ರಕ್ಕೆ ಅಂದ್ರೆ ರೈತಾಪಿ ಕುಟುಂಬಗಳೇ ಅನುಕೂಲ ಆಗಲಿ, ಅಥವಾ ಇಲ್ಲಿ ನಮ್ಮ ಸಂಶೋಧನೆಯಲ್ಲಿ ಹೆಚ್ಚಿನ ತಂತ್ರಜ್ಞಾನಗಳ ಬೆಳೀಲಿ ಎಂಬುವ ಮುಖ್ಯ ಪುಟವನ್ನು ಮುಖ್ಯ ನಿಯಮಗಳನ್ನು ಇಟ್ಕೊಂಡ ಇಲ್ಲಿ ಏನ್ ಮಾಡ್ತಾರಂದ್ರ ಡ್ರೋನ್ ತಂತ್ರಜ್ಞಾನ ಎಲ್ಲಿ ಸ್ಥಾಪನೆ ಮಾಡ್ತಾರಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡ್ರೋನ್ ಪರೀಕ್ಷಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರ. ತದನಂತರ ಮುಂದಿನ ನಿಯಮ ಯಾವ್ದಂದ್ರ ಬನ್ನೇರುಘಟ್ಟ ಯೋಜನೆ. ಮಾನವ ಮತ್ತು ವನ್ಯಜೀವಿಯ ಸಂಘರ್ಷ ತಡೆಯಲು 5 ಕೋಟಿ ವೆಚ್ಚವನ್ನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ್ನ ಚಿರತೆ ಪುನರ್ವಸತಿ ಕೇಂದ್ರ ತಲೆದೆ ಎಂಬುದನ್ನ ನಾವು ನೋಡಬಹುದು. ಯಾಕಂದ್ರೆ ಇಲ್ಲಿ ಮಾನವ ಈ ಫಾರೆಸ್ಟ್ ನಲ್ಲಿ ಬನ್ನೇರುಘಟ್ಟ ಯೋಜನೆಯಲ್ಲಿ ಫಾರೆಸ್ಟ್ ಆಗಿರ್ಬೋದು, ಅರಣ್ಯದಲ್ಲಿ ಅಥವಾ ಅಡವಿಯಲ್ಲಿ ರೈತನ ಜಮೀನಿನಲ್ಲಿ ಅಥವಾ ಮಾನವನಿಗೆ ಮತ್ತು ವನ್ಯಜೀವಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ಳಲು ಯೋಜನೆಯನ್ನು ಮಾಡಿದ್ದಾರೆ ಇಲ್ಲಿ. ಮತ್ತು ಚಿರತೆ ಪುನರ್ವಸತಿ ಕೇಂದ್ರ, ಚಿರತೆಗಳನ್ನ ಬದುಕುಳಿಯಬೇಕು
ಅಳಿವಿನಂಚಲ್ಲಿ ಇರ್ತಾವಲ್ಲ ಆ ಚಿರತೆಗಳನ್ನ ಲಾಲನೆ ಪಾಲನೆಯನ್ನ ಮಾಡುವ ಸಲುವಾಗಿ 5 ಕೋಟಿ ವೆಚ್ಚವನ್ನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿರತೆಯ ಪುನರ್ವಸತಿ ಕೇಂದ್ರಕ್ಕೆ ಏನ್ ಮಾಡ್ತಾನೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಸರ್ಕಾರ ಬಜೆಟ್ನಲ್ಲಿ ಎಂಬುದನ್ನ ಇಲ್ಲಿ ನಾವು ತಿಳ್ಕೊಳ್ಳಬಹುದು. ತದನಂತರ ಬಸವನ ಉದ್ಯಾನವನ ಇದು ಎಲ್ಲಿದೆ? ಬೆಂಗಳೂರು ಮೈದಪ್ಪನಹಳ್ಳಿಯಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಜೀವ ವೈವಿಧ್ಯಕ ಉದ್ಯಾನವನವನ್ನ ನೂತನವಾಗಿ ನಿರ್ಮಿಸಲಾಗುತ್ತದೆ. ಇದನ್ನ ಬೆಂಗಳೂರಿನ ಮೈದಪ್ಪನಹಳ್ಳಿಯಲ್ಲಿ ಸಾಂಸ್ಕೃತಿಕ ನಾಯಕ ಬಸವ ವೈವಿಧ್ಯಮಯ ಅಥವಾ ಉದ್ಯಾನವನ ಎಂದ ನೂತನವಾಗಿ ನಿರ್ಮಾಣ ಮಾಡಲಾಗಿದೆ. ತದನಂತರ ಏರೋಸ್ಪೇಸ್ ಕೇಂದ್ರ ಇಲ್ಲಿ ಟೋಟಲ್ ಆಗಿ ಬಜೆಟ್ ನಲ್ಲಿ 30 ಕೋಟಿ ವೆಚ್ಚವನ್ನ KIADB ಏರೋಸ್ಪೇಸ್ ಪಾರ್ಕ್ ನಲ್ಲಿ ಸಾಮಾನ್ಯ ಸೌಲಭ್ಯಗಳ ಕೇಂದ್ರ ಆಗಿರ್ತದೆ. ಇಲ್ಲಿ ಎಲ್ಲ ರೀತಿಯ ಸ್ಥಾಪನೆ ಆಗಬೇಕು, ಏರೋಸ್ಪೇಸ್ ಸಣ್ಣ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಎಂಬುದನ್ನು ಇಲ್ಲಿ ನೋಡಬಹುದು. ಬೆಂಗಳೂರು ನಗರಕ್ಕೆ ಯಾವುದು ಒತ್ತಡ ಆಗದಂತೆ ನೋಡಿಕೊಳ್ಳಲು ಮೈಸೂರನ್ನ ಹಲವಾರು ರೀತಿಯಲ್ಲಿ ಬೆಳಿಬೇಕು ಎಂಬ ಕಾರಣದಿಂದ ಈ ನಿಯಮಗಳನ್ನು ಜಾರಿಯಲ್ಲಿರ್ತವ. ಮೈಸೂರು ಮೃಗಾಲಯ ಮತ್ತು ಬನ್ನೇರುಘಟ್ಟದಲ್ಲಿ ಪ್ರಕೃತಿಯ ವ್ಯಾಖ್ಯಾನ ಕೇಂದ್ರಗಳನ್ನ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಆಣೆಕಂದಕಗಳಲ್ಲಿ ದಾಳಿ ತಡೆಯಲು ರೈಲ್ವೆ ಬ್ಯಾರಿಗೇಡ್ ಮತ್ತು ಆಣೆಯ ನಿರುದ್ಧಕ ಕಂದಕಗಳನ್ನ ನಿರ್ಮಾಣಕ್ಕೆ ಪ್ರತ್ಯೇಕ 1500 ಕೋಟಿ ಕಾರ್ಯಕ್ರಮ ಪ್ರಕಟಿಸಲಾಗಿದೆ. ಆನೆ ಕಂದಕಗಳಲ್ಲಿ ಅಥವಾ ಆನೆಗಳಿಗೆ ತೊಂದರೆಯಾಗದಂತೆ ಆನೆಗಳ ದಾಳಿಯನ್ನು ತಡೆಗಟ್ಟಲು ರೈಲ್ವೆ ಬ್ಯಾರಿಗೇಡ್ ಮತ್ತು ಆನೆಯ ನಿರುದ್ಧಕ ಕಂದಕಗಳ ನಿರ್ಮಾಣಕ್ಕೆ ಪ್ರತ್ಯಕ್ಷ 1500 ಕೋಟಿ ಕಾರ್ಯಕ್ರಮವನ್ನ ಪ್ರಕಟಿಸಲಾಗಿದೆ ಎಂಬುದನ್ನ ಇಲ್ಲಿ ಬಜೆಟ್ ನಲ್ಲಿ ಹೊರಡಿಸಲಾಗಿದೆ. ಅದೇ ರೀತಿ ಪರಿಸರ ಪ್ರವಾಸೋದ್ಯಮ ಈ ಎಲ್ಲ ಯೋಜನೆಗಳ ಕುರಿತಂತೆ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಮತ್ತು ತಂತ್ರಜ್ಞಾನ ಟೆಕ್ನಾಲಜಿ ನಾವೀನ್ಯತೆಗೆ ಉತ್ತೇಜನ ನೀಡಲಿದೆ. ಅಂದ್ರೆ ಈಗಿನ ಪರಿಸರ ಉದ್ಯಾನವನ ಅಥವಾ ಈಗಿನ ಪರಿಸರ ಪ್ರವಾಸೋದ್ಯಮಗಳ ಏನು ಮೊದಲು ಯೋಜನೆಗಳಿದ್ವ ಅದರೊಳಗ ನಾವೀನ್ಯತೆ ಹೊಸದ ರೀತಿಯಲ್ಲಿ ಈಗೇನು ಹಳಿದಿರತ್ತೆ ಅದ್ರೊಳಗ ಮೋಡಿಫೈ ಮಾಡುವುದು, ಹೊಸದನ್ನ ಮಾಡುವುದು. ನೆಕ್ಸ್ಟ್ 3ನೇ ಪ್ರಶ್ನೆ, ಇತ್ತೀಚೆಗೆ ಮೇ 2026 ಕರ್ನಾಟಕ ಸಚಿವ ಸಂಪುಟ ಪರಿಶಿಷ್ಟ ಜಾತಿಗಳ SC ಒಳ ಮೀಸಲಾತಿಯ ಸಂಬಂಧಿಸಿದಂತೆ ಕೈಗೊಂಡ ನಿರ್ಧಾರಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿರಿ. ಹೇಳಿಕೆ 1, ಪರಿಶಿಷ್ಟ ಜಾತಿಗಳ ನೀಡಲಾಗುವ ಒಟ್ಟು 15% ಮೀಸಲಾತಿ ಒಳಗೊಂಡ್ರೆ ಸಮಾನ ಪ್ರಾತಿನಿಧ್ಯ ನೀಡಲು ಒಳ ಮೀಸಲಾತಿಯ ಜಾರಿಗೊಳಿಸಲು ಸಚಿವ ಸಂಪುಟ ಒಟ್ಟಿಗೆ ನೀಡಿದೆ. ಹೇಳಿಕೆ 2ರಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯ ತರಲು 400 ಪಾಯಿಂಟ್ ರೋಸ್ಟರ್ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಮತ್ತು ಹೇಳಿಕೆ 1ರ ಸರಿಯಾದ ವಿವರಣೆಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಆದರೆ ಹೇಳಿಕೆ 2 ಮತ್ತು ಹೇಳಿಕೆ 1ರ ಸರಿ ವಿವರಣೆಯಲ್ಲ. ಹೇಳಿಕೆ 1 ಸರಿ ಆದರೆ ಹೇಳಿಕೆ 2 ತಪ್ಪು. ಹೇಳಿಕೆ 1 ತಪ್ಪು ಆದರೆ ಹೇಳಿಕೆ 2 ಸರಿ. ಇಲ್ಲಿ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ ಆದರೆ ಹೇಳಿಕೆ 2 ಮತ್ತು ಹೇಳಿಕೆ 1ರ ಸರಿಯಾದ ವಿವರಣೆಯಾಗಿಲ್ಲ ಎಂಬುದನ್ನು ನಾವು ತಿಳಿಬಹುದು. ಅದೇ ರೀತಿ ಈ ನಿಯಮಕ್ಕೆ ತಕ್ಕಂತೆ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದ್ರೆ ಕ್ಯಾಬಿನೆಟ್ ನಿರ್ಧಾರ ಮೇ 21, 2026ರಲ್ಲಿ ಕ್ಯಾಬಿನೆಟ್ ನಿರ್ಧಾರವಾಗ್ತದ. 26ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟವು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೆ ಅಧಿಕೃತ ಅನುಮೋದನೆ ನೀಡಿತ್ತು ಎಂಬುದನ್ನು ನಾವಿಲ್ಲಿ ತಿಳಿಬಹುದು. ಅದೇ ರೀತಿ ಮೀಸಲಾತಿ ಹಂಚಿಕೆಯ ತಕ್ಕಂತೆ ನೋಡಿದರೆ ಒಟ್ಟು 15% SC ಮೀಸಲಾತಿಯಲ್ಲಿ ಎಡಗೈ ಗುಂಪಿಗೆ 5.25%, ಬಲಗೈ ಗುಂಪಿಗೆ 5.25%, ಅಲೆಮಾರಿ ಮತ್ತು ಇತರರ SC ಸಮುದಾಯಗಳಿಗೆ 4.5 ಎಂದು ಹಂಚಿಕೆ ಮಾಡಲಾಗಿದೆ.
ತದನಂತರ ರೋಸ್ಟರ್ ವ್ಯವಸ್ಥೆ ನೇಮಕಾತಿಗಳಲ್ಲಿ ಈ ವರ್ಗೀಕರಣವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಹೊಸದಾಗಿ 400 ಪಾಯಿಂಟ್ ರೋಸ್ಟರ್ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ನಿಯಮ ಸಡಿಲಿಕೆ ಒಂದು ವೇಳೆ ನೇಮಕಾತಿಯಲ್ಲಿ SC ಅಭ್ಯರ್ಥಿಗಳಿಗೆ 3ಕ್ಕಿಂತ ಕಡಿಮೆ ರೋಸ್ಟರ್ ಪಾಯಿಂಟ್ಗಳಿದ್ದರೆ ಆಗ ಎಲ್ಲಾ 101 SC ಉಪ ಜಾತಿಗಳು ಸಾಮಾನ್ಯ SC ಕೋಟಾದಲ್ಲಿ ಸ್ಪರ್ಧಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ಎಂಬುದನ್ನ ಇಲ್ಲಿ ತಿಳಿಬಹುದು. ತದನಂತರ ಸುಪ್ರೀಂ ಕೋರ್ಟ್ ತೀರ್ಪು ಇಲ್ಲಿ ನೋಡಿದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ರಾಜ್ಯಗಳಿಗೆ ಸಾಂವಿಧಾನಿಕ ಹಕ್ಕಿದೆ ಎಂದು ನೀಡಿದ್ದ ಐತಿಹಾಸಿಕ ತೀರ್ಪು ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅದೇ ರೀತಿ ಸದಾಶಿವ ಆಯೋಗವನ್ನು ನೋಡಬಹುದು. ಇಲ್ಲಿ ಒಳ ಮೀಸಲಾತಿ ನೋಡಬಹುದು, SC ಆಗಿರ್ಬೋದು, ರಾಜ್ಯದ ಸರ್ಕಾರವನ್ನು ನೋಡಬಹುದು. ಅದೇ ರೀತಿ ಇದನ್ನ ತೀರ್ಪು ನೀಡಿದರೆ ನಾಗಮೋಹನ್ ದಾಸ್ ಆಗಿರ್ಬೋದು. 50%, 17% ಮತ್ತು 15%, 56% ಇಲ್ಲಿ ನಿಯಮಗಳನ್ನು ನಾವು ಕಾಣುತ್ತಾ ಬಂದಿದ್ದೇವೆ. ಅದೇ ರೀತಿ ಬ್ಯಾಕ್ಲಾಗ್ ಹುದ್ದೆಗಳು ಮುಂದಿನ ದಿನಗಳಲ್ಲಿ ಮೀಸಲಾತಿಯ ಪ್ರಮಾಣದ ಹೆಚ್ಚಾದಂತೆ ಶೇಕಡಾವಾರು 6ರಷ್ಟು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲು ಕ್ಯಾಬಿನೆಟ್ ಸಂಬಂಧಿಸಿದೆ ಎಂಬುದನ್ನು ಇಲ್ಲಿ ನಾವು ಖಚಿತವಾಗಿ ತಿಳ್ಕೊಳ್ಬಹುದು. 4ನೇ ಪ್ರಶ್ನೆ ಸ್ನೇಹಿತರೆ, ಕರ್ನಾಟಕದ ಬಜೆಟ್ 2026 ಮತ್ತು 2027ರ ಪ್ರಕಾರ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಯನ್ನು ನೋಡಿದೆ. ಆದರೆ ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ನೆರವಿನೊಂದಿಗೆ ಪ್ರಾರಂಭಿಸಲು ಉದ್ದೇಶಿಸಿರುವ ಹೊಸ ಯೋಜನೆ ಹೆಸರಾಗಿರ್ತದೆ. ಫಸ್ಟ್ ಒನ್ ಗ್ರಾಮ್ ಪಥ್, B ಪ್ರಗತಿ ಪಥ್, C ನವ ಕರ್ನಾಟಕ ಯೋಜನೆ ರಸ್ತೆ ಯೋಜನೆ, D ಮುಖ್ಯಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ. ಇಲ್ಲಿ ಸರಿಯಾದ ಉತ್ತರ ಪ್ರಗತಿ ಪಥ್ ಎಂಬುದನ್ನ ಇಲ್ಲಿ ಸರಿಯಾದ ಉತ್ತರವನ್ನ ನಾವು ನೋಡಬಹುದು. ಪ್ರಗತಿ ಪಥ್ ಎಂಬುದನ್ನ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯೋಜನೆಯ ಉದ್ದೇಶ, ಪ್ರಗತಿ ಪಥ ಯೋಜನೆಯ ಉದ್ದೇಶ ಏನೈತೆ ಅಂದ್ರ ರಾಜ್ಯದ ಗ್ರಾಮೀಣ ಭಾಗಗಳಲ್ಲಿ ಸುಸಜ್ಜಿತ ಅಥವಾ ರಸ್ತೆಯ ಸಂಪರ್ಕ ಕಲ್ಪಿಸಲು ಪ್ರಗತಿ ಪಥ್ ಯೋಜನೆಯನ್ನ ಘೋಷಿಸಲಾಗಿದೆ. ಈ ಪ್ರಗತಿ ಪಥ್ ಯೋಜನೆಯನ್ನ ಸರಿಯಾದ ಒಂದು ಗ್ರಾಮ ಇದೆ, ಆ ಗ್ರಾಮೀಣದಲ್ಲಿರುವಂತಹ ವ್ಯವಸ್ಥಿತವಾಗಿ ರಸ್ತೆಯನ್ನು ಸಂಪರ್ಕಿಸಲು ನಿಯಮವನ್ನ ಇದು ನೀಡಲಾಗಿದೆ. ಇದರ ಉದ್ದೇಶ, ಒಟ್ಟು ಗುರಿಗಳು, ಈ ಯೋಜನೆ ಅಡಿಯಲ್ಲಿ ರಾಜ್ಯಾದ್ಯಂತ 7,110 ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಯ ಮೇಲ್ದರ್ಜೆಗೇರಿಸಲಾಗುತ್ತದೆ. ಗ್ರಾಮೀಣ ಯೋಜನೆ ಅಡಿಯಲ್ಲಿ ರಾಜ್ಯಾದ್ಯಂತ ನೋಡಿದ್ರೆ 7,110 ಕಿಲೋಮೀಟರ್ ಏನಾಗಿರ್ತದೆ ಅಂದ್ರೆ ಉದ್ದ ಗ್ರಾಮೀಣ ರಸ್ತೆಗಳನ್ನ ಇದು ಒಳಗೊಂಡಿದೆ ಎಂಬುದನ್ನ ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ. ಅದೇ ಆರ್ಥಿಕ ನೆರವು, ಈ ಬೃಹತ್ ಯೋಜನೆಗೆ ಏಷ್ಯಾದ ಡೆವಲಪ್ಮೆಂಟ್ ಬ್ಯಾಂಕ್ ADB ಏನಾಗಿರ್ತದೆ ಅಂದ್ರೆ ಅದು ಏರಿಯಾ ಡೆವಲಪ್ಮೆಂಟ್ ಬ್ಯಾಂಕ್ ಏನಾಗಿರ್ತದೆ ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಆಗಿರ್ಬೋದು. ಇದರಿಂದ ಆರ್ಥಿಕ ಮತ್ತು ತಾಂತ್ರಿಕ ನೆರವನ್ನ ಪಡಿಬಹುದ್ರಿ ನೇರವಾಗಿ ನೀವು. ಒಟ್ಟು ವೆಚ್ಚಗಳ ಎಷ್ಟಾಗೈತಿ ಅಂದ್ರೆ ಪ್ರಗತಿ ಪಥ್ ನಿಯಮ ಎಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ 7,100 ಕಿಲೋಮೀಟರ್ಗಳಷ್ಟ ರಸ್ತೆಯನ್ನ ಹೊಂದಿದ ಇದು ಅಂತ ಹೇಳಿದ್ರೆ ಇದರ ಯೋಜನೆ ಎಷ್ಟದ, ಯೋಜನೆ ಅಂದಾಜು ಎಷ್ಟು ವೆಚ್ಚವನ್ನ ಖರ್ಚು ಮಾಡಲಾಗಿದೆ 5,190 ಕೋಟಿಗಳಾಗಿದ್ದು ಹಂತ ಹಂತವಾಗಿ ಅನುಷ್ಠಾನಗೊಳಿಸಲಾಗಿದೆ. ಇದಕ್ಕೆ ಬಜೆಟ್ ಅನ್ನ 5,190 ಕೋಟಿ ಬಜೆಟ್ ಅನ್ನ ಇದಕ್ಕೆ ತೆಗೆದಿಡಲಾಗಿದೆ. ಅದನ್ನ ಹಂತ ಹಂತವಾಗಿ ಕಾರ್ಯಕ್ರಮಗಳ ಕ್ರಮೇಣವಾಗಿ ನಡೆಯುತ್ತಾ ಬಂದಂತೆ ಅವುಗಳನ್ನ ಬಿಡುಗಡೆ ಮಾಡ್ತಾರ ಎಂಬುದನ್ನ ಇಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ 5ನೇ ಪ್ರಶ್ನೆ, 2026-27ನೇ ಕರ್ನಾಟಕ ಬಜೆಟ್ ಘೋಷಿಸಲಾದ ಆರೋಗ್ಯ ವಲಯದ ಹೊಸ ಉಪಕ್ರಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎ, ರಾಜ್ಯದ ಎಲ್ಲಾ ಗರ್ಭಿಣಿಯರಿಗೆ ಉಚಿತ ಪೌಷ್ಟಿಕ ಕಿಟ್ಟನ್ನ ಒದಗಿಸುವುದು. B, ಟೈಪ್ 1 ಮಧುಮೇಹದಿಂದ ಬಳಸುತ್ತಿರುವ 18 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಇನ್ಸುಲಿನ್ ಒದಗಿಸುವುದು. ತದನಂತರ C, BPL ಕುಟುಂಬದ ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ಶಸ್ತ್ರವನ್ನು ಒದಗಿಸುವುದು. ತದನಂತರ D, ರಾಜ್ಯದ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಉಚಿತ ಡಯಾಲಿಸಿಸ್ ಕೇಂದ್ರವನ್ನು ಸ್ಥಾಪಿಸಣೆ ಮಾಡುವುದು. ಸರಿಯಾದ ಉತ್ತರ ಯಾವ್ದಾರ B ಆಗಿರ್ತದ. B ಸರಿಯಾದ ಉತ್ತರ. ಈ ನಿಯಮ ಟೈಪ್ 1 ಮಧುಮೇಹದಿಂದ ಬಳಲುತ್ತಿರುವ ವ್ಯಕ್ತಿಗಳನ್ನ 18 ವಯಸ್ಸದೊಳಗಿನ ಮಕ್ಕಳಿಗೆ ಉಚಿತ ಇನ್ಸುಲಿನ್ ಅನ್ನ ಒದಗಿಸುವುದು. ಈ ನಿಯಮ ಸರಿಯಾದ ಉತ್ತರ. ಅದೇ ರೀತಿ ಈ ನಿಯಮಕ್ಕೆ ತಕ್ಕಂತೆ ಆರೋಗ್ಯ ಬಜೆಟ್ ಅನ್ನು ನೋಡ್ರಿ. ಆರೋಗ್ಯ ಬಜೆಟ್ ಆಗಿರ್ಬೋದು,
ಉಚಿತ ಇನ್ಸುಲೇಷನ್ ಮಾಡುವ ನಿಯಮವನ್ನು ತಿಳ್ಕೊಂಡು ಅದೇ ರೀತಿ ಹಂತ ಹಂತವಾಗಿ ಹೆಚ್ಚಿನ ವಿವರನ್ನ ತಿಳ್ಕೊತಾ ಹೋಗೋಣ್ರಿ. ಅದೇ ರೀತಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಆರೋಗ್ಯ ಮೂಲ ಸೌಕರ್ಯಗಳನ್ನ ಬಲಪಡಿಸಲು ಬಜೆಟ್ನಲ್ಲಿ 900 ಕೋಟಿ ಮೀಸಲಿಡಲಾಗಿದೆ. ಎಷ್ಟು? 900 ಕೋಟಿಯನ್ನ ಇಡಲಾಗಿದೆ. ಅದೇ ರೀತಿ ಉಚಿತ ಇನ್ಸುಲೇಷನ್ ಮಾಡಲಕ್ಕ ರಾಜ್ಯದ ಟೈಪ್ 1 ಮಧುಮೇಹದಿಂದ ಬಳಲುತ್ತಿರುವ 18 ವಯಸ್ಸದೊಳಗಿನ ಎಲ್ಲಾ ಮಕ್ಕಳಿಗೆ ಸರ್ಕಾರದಿಂದ ಉಚಿತ ಇನ್ಸುಲೇಷನ್ ವಿತರಿಸುವ ಸಲುವಾಗಿ ಅದರ ಮಹತ್ವವನ್ನ ಘೋಷಣೆ ಮಾಡಲಾಗಿದೆ. ಇದು ಎಲ್ಲರಿಗೂ ಸಿಗಲೇಬೇಕಂತ ಆರೋಗ್ಯ ಉಚಿತ ಇನ್ಸುಲೇಷನ್ ಮಾಡಿಸ್ಬೇಕ್ರಿ. ಅದೇ ರೀತಿ ಆಹಾರ ಭದ್ರತೆ ಪಡಿತರ ಚೀಟಿದಾರರಿಗೆ ಬೇಳೆಕಾಳುಗಳಾಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಎಣ್ಣೆಗಳನ್ನ ಒಳಗೊಂಡ ಇಂದಿರಾ ಫುಡ್ ಕಿಟ್ ವಿತರಿಸಲು 6200 ಕೋಟಿ ಒದಗಿಸಲಾಗಿದೆ. ತದನಂತರ ಆಂಟಿ ನಾರ್ಕೋಟಿಕ್ಸ್ ಮತ್ತು ಟಾಸ್ಕ್ ಫೋರ್ಸ್ ಮಾದಕ ವಸ್ತುಗಳ ನಿಯಂತ್ರಣಕ್ಕಾಗಿ 10 ಕೋಟಿ ವೆಚ್ಚದಲ್ಲಿ ವಿಶೇಷ ಆಂಟಿ ನಾರ್ಕೋಟಿಕ್ಸ್ ಮತ್ತು ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ತದನಂತರ ವೈದ್ಯಕೀಯ ಕಾಲೇಜುಗಳು ರಾಮನಗರ ಮತ್ತು ಬಾಗಲಕೋಟೆಯಲ್ಲಿ ಹೊಸ ಸರ್ಕಾರದ ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ, 2026-27ನೇ ಕರ್ನಾಟಕ ಬಜೆಟ್ನಲ್ಲಿ ಇಂಧನ ಮತ್ತು ಸುಸ್ಥಿರತೆಗಾಗಿ ಘೋಷಿಸಲಾದ ಉಪಕ್ರಮಗಳ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿರಿ. ಫಸ್ಟ್ ಒನ್, ಅನಂತ ಯೋಜನೆಯಡಿಯಲ್ಲಿ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಯಲ್ಲಿ ಸೌರ ಮತ್ತು ಮೈಕ್ರೋ ಗ್ರಿಡ್ಗಳನ್ನ ಸ್ಥಾಪಿಸಲು ನಿರ್ಧರಿಸ್ತದ. ಸೆಕೆಂಡ್ ಒನ್, PME ಡ್ರೈವ್ ಯೋಜನೆಯನ್ನ 779 ಕೋಟಿ ವೆಚ್ಚವನ್ನ 1250 EV ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಎಲೆಕ್ಟ್ರಿಕ್ ಮಷಿನ್ ಮೇಲೆ ಯಾವುದು ಸರಿಯಾಗಿದೆ ಅಥವಾ ಯಾವುದು ಸರಿ ಎಂಬುದನ್ನು ತಿಳಿಸ್ರಿ. 1 ಮಾತ್ರ, 2 ಮಾತ್ರ, ಸಿ 1 ಮತ್ತು 2 ಎರಡೂ ಸರಿ, ಡಿ 1 ಮತ್ತು 2 ಎರಡೂ ತಪ್ಪು. ಸರಿಯಾದ ಉತ್ತರ ಸಿ, ಸರಿಯಾದ ಉತ್ತರ 1 ಮತ್ತು 2 ಸರಿಯಾದ ಉತ್ತರವನ್ನ ನೀಡ್ತಾವ ಎಂಬುದನ್ನ ಇಲ್ಲಿ ನಾವು ಕಲ್ಪಿಸಬಹುದು. ನೆಕ್ಸ್ಟ್ ಒನ್ ರೀ, ಅನಂತ ಯೋಜನೆ ಗ್ರಾಮೀಣ ಮಟ್ಟದಲ್ಲಿ ನವೀಕರಿಸಬಹುದಾದಂತ ಇಂಧನ ಉತ್ತೇಜಿಸಲು ಅನಂತ ಎಂಬ ಹೊಸ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ತದನಂತರ ಸೌರ ಮೈಕ್ರೋ ಗ್ರಿಡ್ ಈ ನಿಯಮವನ್ನು ಎದಕ್ಕೆ ತಂದಿದ್ದಾರೆ ಅಂದ್ರೆ ರಾಜ್ಯದ ಪ್ರತಿಯೊಂದು ಗ್ರಾಮದಲ್ಲಿ ಪಂಚಾಯಿತಿ ಕಚೇರಿಗಳಲ್ಲಿ ಸೌರ ಮೈಕ್ರೋ ಗ್ರಿಡ್ಗಳನ್ನು ಸ್ಥಾಪಿಸಿ ವಿದ್ಯುತ್ ಸ್ವಾವಲಂಬನೆಯನ್ನ ಸಾಧಿಸುವ ಗುರಿ. ನೆಕ್ಸ್ಟ್ ಒನ್ರಿ, EV ಚಾರ್ಜಿಂಗ್ ಕೇಂದ್ರಗಳನ್ನ ಸರ್ಕಾರವು ಸಹಭಾಗಿತ್ವ PME ಡ್ರೈವ್ ಯೋಜನೆಯಲ್ಲಿ ರಾಜ್ಯಾದ್ಯಂತ 779 ಕೋಟಿ ವೆಚ್ಚವನ್ನ 1250 EV ಚಾರ್ಜ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಹಸಿರು ಸ್ಟಾರ್ಟ್ಅಪ್ಗಳನ್ನ ಪರಿಸರ ಸ್ನೇಹಿ ತಂತ್ರಜ್ಞಾನ ನಾವೀನ್ಯತೆಗಾಗಿ ಆಸ್ಟ್ರೇಲಿಯಾ UNSW ಮತ್ತು IISc ಸಂಯೋಜನೆಯಲ್ಲಿ 20 ಕೋಟಿ ವೆಚ್ಚವನ್ನ ಇನ್ಕ್ಯುಬೇಷನ್ ಸೆಂಟರ್ಗಳ ಸ್ಥಾಪನೆ ಆಗಲಿದೆ. ಅದೇ ರೀತಿ ಸೋಲಾರ್ ಮತ್ತು ಪವನ ವಿದ್ಯುತ್ ಉತ್ಪಾದನೆಯ ಕರ್ನಾಟಕ ದೇಶದಲ್ಲಿ ಮುಂಚೂಣಿಯಲ್ಲಿ ಇದೆ ಎಂಬುದನ್ನ ಇಲ್ಲಿ ತಿಳಿಬಹುದು. ಸ್ನೇಹಿತರೆ, 7ನೆಯ ಪ್ರಶ್ನೆ ರೀ, ಪ್ರತಿಪಾದನೆ ಎ ಮತ್ತು ಕಾರಣಗಳನ್ನು ಕೊಟ್ಟಿರ್ತಾನೆ, ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿರ್ತಾನೆ, ಅವುಗಳನ್ನ ಕುರಿತಂತೆ ಸರಿಯಾದ ಉತ್ತರಗಳನ್ನ ವಿಚಾರ ಮಾಡ್ರಿ ಎಂಬುದನ್ನು ತಿಳಿದರೆ 2026 ಮತ್ತು 27ನೇ ಸಾಲಿನ ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣದ ಅಡಿಯಲ್ಲಿ ಮೌಲ್ಯಾನ ಮತ್ತು ಆಜಾದ್ ಮಾದರಿಯ ಶಾಲೆಗಳನ್ನ ಮತ್ತು ಉರ್ದು ಶಾಲೆಗಳನ್ನ ಕರ್ನಾಟಕದ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸಲು ಕ್ರಮವಾಗಿ 600 ಕೋಟಿ ಮತ್ತು 400 ಕೋಟಿ ಮೀಸಲಿಡಲಾಗಿದೆ. ಇಲ್ಲಿ 2026 ಮತ್ತು 27ನೇ ಸಾಲಿನ ಬಜೆಟ್ ನಲ್ಲಿ ಏನ್ ತಿಳ್ಬೋದು ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಅಡಿಯಲ್ಲಿ ಅಲ್ಪಸಂಖ್ಯಾತರದಲ್ಲ ಅವರ ಕಲ್ಯಾಣಕ್ಕಾಗಿ ಏನ್ ಮಾಡ್ತಾರಂದ್ರ ಮೌಲಾನಾ ಆಜಾದ್ ಮಾದರಿಯ ಶಾಲೆಗಳನ್ನ ಮತ್ತು ಉರ್ದು ಶಾಲೆಗಳನ್ನ ಕರ್ನಾಟಕದ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸಲು ಕ್ರಮವಾಗಿ 600 ಕೋಟಿ ಮತ್ತು 400 ಕೋಟಿಗಳನ್ನ ಮೀಸಲು ಇಡಲಾಗಿದೆ ಎಂಬುದನ್ನು ತಿಳಿಸ್ತಾರ. ಫಸ್ಟ್ನೇದು ಎ ಪ್ರತಿಪಾದನೆ. ಕಾರಣ ಆರ್,
ಪ್ರತಿಪಾದನೆ ಯಾವ ತರ ಇದೆ ಅಥವಾ ಅದಕ್ಕೆ ಕಾರಣ ಯಾವ ತರ ಇದೆ ನೋಡ್ಬರಿ. ರಾಜ್ಯದಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳ ಒಂದೇ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ತದನಂತರ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸುವುದು ಮತ್ತು ಮೂಲ ಸೌಕರ್ಯಗಳನ್ನ ಬಲಪಡಿಸುವ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ಹೇಳಿಕೆಗಳನ್ನ ಸರಿಯಾದ ಉತ್ತರಗಳನ್ನು ನೋಡಿ. ಇಲ್ಲಿ ಎ ಫಸ್ಟ್ ಒನ್ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಮತ್ತು ಎ ನ ಸರಿಯಾದ ವಿವರಣೆ ಆಗಿದೆ. ಸರಿ. ಅದೇ ರೀತಿ ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಮತ್ತು ಎ ನ ಸರಿಯಾದ ವಿವರಣೆ ಅಲ್ಲ. ಸಿ ಎ ಸರಿ ಆದರೆ ಆರ್ ತಪ್ಪು. ಡಿ ಎ ತಪ್ಪು ಆದರೆ ಆರ್ ಸರಿ. ಸರಿಯಾದ ಉತ್ತರ ಫಸ್ಟ್ ಒನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ಎ ಮತ್ತು ಆರ್ ಎರಡೂ ಸರಿಯಾಗಿ ಆರ್ ಮತ್ತು ಎ ನ ಸರಿಯಾದ ವಿವರಣೆ ಯಾಗಿದೆ. ನೆಕ್ಸ್ಟ್ ಒನ್ ಕರ್ನಾಟಕದಲ್ಲಿರುವಂತಹ ಪಬ್ಲಿಕ್ ಶಾಲೆಗಳನ್ನ, ಕರ್ನಾಟಕದಲ್ಲಿ ಯಾವ್ಯಾವ ಬರ್ತಾವ್ರಿ ಪಬ್ಲಿಕ್ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳಿಗಿಂತ ಉತ್ತಮವಾಗಿ ಅಭಿವೃದ್ಧಿಪಡಿಸುವುದು ದೃಷ್ಟಿಯಿಂದ ಸರ್ಕಾರವು ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕೆಪಿಎಸ್ಸಿ ಮಾದರಿಯ ಪರಿಚಯಿಸಿದೆ ಎಂಬುದನ್ನ ಇಲ್ಲಿ ನಾವು ವ್ಯಕ್ತಪಡಿಸಬಹುದು ಅಥವಾ ಉಲ್ಲೇಖ ಮಾಡಬಹುದ್ರಿ. ತದನಂತರ ಬಜೆಟ್ ಅನುದಾನ ಈ ವರ್ಷದ ಒಟ್ಟು 800 ಶಾಲೆಗಳ ಕೆಪಿಎಸ್ ಮಾದರಿಯ ಮೇಲ್ದರ್ಜೆಗೇರಿಸಲು ಬರೋಬ್ಬರಿ 3,900 ಕೋಟಿ ಅನುದಾನವನ್ನ ಒದಗಿಸಲಾಗಿದೆ. ಎಷ್ಟ್ರಿ? 3,900 ಕೋಟಿಗಳನ್ನ ಮೇಲ್ದರ್ಜೆಗೆ ಒದಗಿಸಲಾಗಿದೆ. ತದನಂತರ ಅಲ್ಪಸಂಖ್ಯಾತರ ಶಾಲೆಯ ಉನ್ನತೀಕರಣ, ಮೌಲಾನಾ ಆಜಾದ್ ಮಾದರಿಯ ಶಾಲೆಗಳಿಗಾಗಿ 600 ಕೋಟಿ ಮತ್ತು ಉರ್ದು ಶಾಲೆಗಳ ಅಭಿವೃದ್ಧಿಗಾಗಿ 400 ಕೋಟಿಗಳನ್ನ ಪ್ರತ್ಯೇಕವಾಗಿ ಮೀಸಲಿಡಲಾಗಿದೆ. ಇಲ್ಲಿ 600 ಮತ್ತು 400 ಉರ್ದು ಶಾಲೆಗಳನ್ನ ಏನ್ ಮಾಡ್ತಾರ ಅಭಿವೃದ್ಧಿಗಾಗಿ ಪ್ರತ್ಯೇಕವಾಗಿ ಮೀಸಲಿಡಲೇಬೇಕು ಅಥವಾ ಮೀಸಲಿಡಲಾಗಿದೆ ಎಂಬುದನ್ನ ತಿಳಿಸ್ತಾರ. ತದನಂತರ ಸಮಾನ ಶಿಕ್ಷಣ, ಎಲ್ಲರಿಗೂ ಸಮಾನ ಶಿಕ್ಷಣ, ಎಲ್ಲ ಸಮುದಾಯದವರಿಗೆ ಅಥವಾ ಎಲ್ಲ ಮಕ್ಕಳಿಗೆ ಸಮಾನ ಶಿಕ್ಷಣ ಮತ್ತು ಅವರಿಗೆ ಗುಣಮಟ್ಟದ ಶಿಕ್ಷಣ, ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ಇವುಗಳಿಗೆ ಸರಿಯಾದ ಶಿಕ್ಷಣವನ್ನು ಒದಗಿಸಲೇಬೇಕು ಎಂಬುದನ್ನು ನೋಡ್ಬೋದು. ನೆಕ್ಸ್ಟ್ ಒಂದು ಪ್ರಶ್ನೆ, ಪಟ್ಟಿ 1 ಕರ್ನಾಟಕ ನೂತನ ಯೋಜನೆಗಳಾಗಿರ್ಬೋದು, ಕೇಂದ್ರಗಳಾಗಿರ್ಬೋದು. ಪಟ್ಟಿ 2ರಲ್ಲಿ ಅನುದಾನವನ್ನು ನೋಡೋದಾದ್ರೆ ಸ್ಥಳಗಳದೊಂದಿಗೆ ಹೊಂದಿಸಿರಿ. ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಕೊಟ್ಟಿರುವ ನಿಯಮಗಳನ್ನ ಹೊಂದಿಸಿ ಬರೆಯಿರಿಗಳನ್ನ ಸರಿಯಾಗಿ ಬರೆಯಿರಿ ಅಂತ ಹೇಳ್ತಾರೆ. ಎ ಗ್ಲೋಬಲ್ ಕೆಪಾಸಿಟಿ ಸೆಂಟ್ರಲ್ ಕ್ಲಸ್ಟರ್, ಇದು ಯಾವ್ದಕ್ಕಂದ್ರೆ ಮಂಗಳೂರ್ಕಾಗಿರ್ತದ. ಬಿ ಮೆಗಾ ಡೈರಿ ಇದು ಮಂಡ್ಯದಲ್ಲಿ ಇರ್ತದ. ಸಿ ಸೆಮಿ ಕಂಡಕ್ಟರ್ ಪಾರ್ಕ್ ಮೈಸೂರಿನಲ್ಲಿ ಇರ್ತದ. ಡಿ ಜ್ಞಾನ ಆರೋಗ್ಯ ನಾವೀನ್ಯತೆ ಮತ್ತು ಸಂಶೋಧನಾ ನಗರ, ಇದು ದೇವನಹಳ್ಳಿ ಬೆಂಗಳೂರು. ಇಲ್ಲಿ ನೋಡ್ಬೋದು ಸರಿಯಾದ ಉತ್ತರ ಎ ಆಗಿರ್ತದ. ತದನಂತರ ಈ ವಿಷಯ ಕುರಿತಂತೆ ನಾವು ಹೆಚ್ಚಿನ ಮಾಹಿತಿಯನ್ನು ನೋಡೋದಾದ್ರ GCC ನೀತಿ 2026 ಕರ್ನಾಟಕ ಸರ್ಕಾರ ಟೆಕ್ ಉದ್ಯೋಗಗಳನ್ನ ಬೆಂಗಳೂರಿನ ಆಚೆಗೆ ವಿಸ್ತರಿಸಲು ಮಂಗಳೂರು, ಮೈಸೂರು ಮತ್ತು ಹುಬ್ಳಿ ಧಾರವಾಡಗಳಲ್ಲಿ ಹೊಸ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಗಳನ್ನ ಕ್ಲಸ್ಟರ್ ಅಭಿವೃದ್ಧಿಸಲಾಗಿದೆ. ಮೆಗಾ ಡೈರಿ ಕರ್ನಾಟಕದ ಹಾಲು ಒಕ್ಕೂಟ ಸಾಮರ್ಥ್ಯ ವಿಸ್ತರಿಸುವಲ್ಲಿ ಅಥವಾ ಇದರ ಭಾಗವಾಗಿ ಮಂಡ್ಯದ ನೂತನ ಮೆಗಾ ಡೈರಿ ಘಟಕವು ಇತ್ತೀಚಿನ ಕಾರ್ಯಾಚರಣೆಯಲ್ಲಿ ಆರಂಭಿಸಲಾಗಿದೆ. ನೆಕ್ಸ್ಟ್ ಒಂದು ಸೆಮಿ ಕಂಡಕ್ಟರ್ ಪಾರ್ಕ್ ಎಲೆಕ್ಟ್ರಾನಿಕ್ ಉತ್ಪಾದನೆ ಮತ್ತು ಉತ್ತೇಜಿಸಲು ಮೈಸೂರಿನಲ್ಲಿ ಹೊಸ ಸೆಮಿ ಕಂಡಕ್ಟರ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಕ್ಗಳನ್ನಾಗಿ ಸಿದ್ಧಪಡಿಸಲಾಗಿದೆ ಎಂಬುದನ್ನ ಇಲ್ಲಿ ಸೆಮಿ ಕಂಡಕ್ಟರ್ ಪಾರ್ಕ್ ಎಂಬುದನ್ನ ನಾವು ತಿಳಿಬಹುದು. ಇದು ಮೈಸೂರಿನಲ್ಲಿ ಈ ಹೊಸ ಸೆಮಿ ಕಂಡಕ್ಟರ್ ಪಾರ್ಕ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲು ಪಾರ್ಕ್ ಅನ್ನ ಮಾಡಲಾಗಿದೆ ಎಂಬುದನ್ನ ತಿಳಿಬಹುದು ಸ್ನೇಹಿತರೆ. ಅದೇ ರೀತಿ ಎಕ್ಸಾಮ್ ದೃಷ್ಟಿಯಿಂದ ಇಲ್ಲಿ ಹಲವಾರು ಕ್ವಶನ್ಗಳನ್ನ ಬರ್ತಾವೆ ನಿಮಗೆ. ಅದೇ ರೀತಿ KHIR ಸಿಟಿ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಬಳಿ ಬರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪದಲ್ಲಿರುವ ಸುಮಾರು 2,000 ಎಕರೆಯ ಪ್ರದೇಶದಲ್ಲಿ KHIR ಸಿಟಿಯನ್ನ ನಿರ್ಮಾಣವಾಗುತ್ತಿದೆ ಎಂಬುದನ್ನು ಇಲ್ಲಿ ನೋಡಿದೆ. 2% ಅದಕ್ಕೂ ಜಾಸ್ತಿ ಒತ್ತನ್ನು ನೀಡ್ತಾರ. ಯಾಕಂದ್ರೆ ಬೆಂಗಳೂರಿನಲ್ಲಿ ಕಂಡುಬರುವಂತಹ ವಿಮಾನ ನಿಲ್ದಾಣ ಯಾವ ರೀತಿ ಇರಬೇಕ, ಯಾವ ರೀತಿ ಯೋಜನೆಗಳನ್ನ ಹಮ್ಮಿಕೊಳ್ಳಬೇಕು ಎಂಬುದನ್ನ ಇಲ್ಲಿ ತಿಳಿಸ್ತಾರ. ಅದೇ ರೀತಿ ಸೆಕೆಂಡ್ ಒಂದು ಪಾಯಿಂಟ್ ಅಂದ್ರೆ ಬಂಡವಾಳದ ಹೂಡಿಕೆಯನ್ನು ಯಾವ ರೀತಿ ಮಾಡ್ತಾರ.
KHIRCTಯನ್ನ ಮುಂದಿನ 5 ವರ್ಷಗಳಲ್ಲಿ 40,000 ಕೋಟಿ ಹೆಚ್ಚು ವಿದೇಶಿ ನೇರ ಹೂಡಿಕೆ FDI ಆಕರ್ಷಿಸುವ ಗುರಿಯನ್ನು ಹೊಂದಿದೆ. ಇದು ಹಲವಾರು ರೀತಿಯ ವಿದೇಶಿಯ ನೇರ ಹೂಡಿಕೆಯನ್ನು ಮಾಡಬೇಕು, ನೇರ ಹೂಡಿಕೆ ಮಾಡ್ತಾರ, ಆಕರ್ಷಿಸಲು ಗುರಿಯನ್ನು ಹಮ್ಮಿಕೊಂಡಿದೆ. 40,000 ಕೋಟಿಗಳಷ್ಟು ವಿದೇಶಿಯ ನೇರ ಹೂಡಿಕೆಯನ್ನ ಆಗಿದೆ ಎಂಬುದನ್ನು ಬಂಡವಾಳ ಹೂಡಿಕೆಯನ್ನ ಇದು ತಿಳಿಸ್ತದ. ನೆಕ್ಸ್ಟ್ ಒನ್, ಉದ್ಯೋಗ ಸೃಷ್ಟಿ. ಈ ಯೋಜನೆಯಲ್ಲಿ ಹಲವಾರು ರಾಜ್ಯಾದ್ಯಂತ ಪ್ರತ್ಯಕ್ಷವಾಗಲಿ ಹಾಗೂ ಪರೋಕ್ಷವಾಗಲಿ 1.5 ಲಕ್ಷ ಹೆಚ್ಚು ನೂತನ ಉದ್ಯೋಗವನ್ನ ಸೃಷ್ಟಿ ಮಾಡ್ತದ. ಅಲ್ಲಿ ಉದ್ಯೋಗ ಕಾಮಗಾರಿ ನಡೆದದ ಅಂದ್ರ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದ. ಇಲ್ಲಿ ಕೆಲಸಗಳ ಅಭಿವೃದ್ಧಿ ಆಗ್ತಾ ಬರ್ತಾವ ಅಂದ್ರ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದ. ನೆಕ್ಸ್ಟ್ 9, ಕರ್ನಾಟಕ ಸರ್ಕಾರ ಇತ್ತೀಚಿನ 2026 ನಿಪುಣ ಕರ್ನಾಟಕ ಉಪಕ್ರಮದ ಪ್ರಮುಖ ಉದ್ದೇಶ ಏನು ಅಥವಾ ಉದ್ದೇಶ ಯಾವ ರೀತಿ ಇದೆ? ಎ, ರಾಜ್ಯದ ಗ್ರಾಮೀಣ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ವಿಸ್ತರಿಸುವುದು. ಸರಿ. ಕೌಶಲ್ಯ ಸ್ಕಿಲ್ ಬೇಸ್ಗಳನ್ನ ಇಲ್ಲಿ ಇಂಪ್ರೂವ್ ಮಾಡ್ತಾ ಹೋಗ್ತಾರ. ಬಿ, ಜಾಗತಿಕ ಬೇಡಿಕೆಯ ತಕ್ಕಂತೆ ಯುವ ಜನರಿಗೆ ಸುಧಾರಿತ ಕೌಶಲ್ಯ ತರಬೇತಿ. ಅಂದ್ರ ಇಲ್ಲಿ ಅಡ್ವಾನ್ಸ್ ಆಗಿ ಏನ್ ಮಾಡ್ತಾರ, ಸ್ಕಿಲ್ ಟ್ರೈನಿಂಗ್ ಗಳನ್ನ ಒದಗಿಸ್ತಾರ. ತದನಂತರ ಸಿ, ಪ್ರಾಥಮಿಕ ಶಾಲೆ ಶಿಕ್ಷಕ ಇಂಗ್ಲಿಷ್ ಭಾಷಾ ತರಬೇತಿ ನೀಡುವುದು. ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಭಾಷಾ ತರಬೇತಿಯನ್ನ ನೀಡುತ್ತಾ ನಾವು ಬರಬೇಕು. ಅಂದ್ರ ಮಕ್ಕಳು ಕಲಿಯಲು ಅವರಿಗೆ ಸಹಾಯವಾಗ್ತದ ಎಂಬುದನ್ನ ಈ ನಿಯಮದಲ್ಲಿ ತಿಳಿದುಕೊಳ್ಳಬಹುದು. ತದನಂತರ ಡಿ, ಕರಕುಶಲ ಕಾರ್ಮಿಕರ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಒದಗಿಸುವುದು. ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ, ಜಾಗತಿಕ ಬೇಡಿಕೆಗೆ ತಕ್ಕಂತೆ ಯುವ ಜನರಿಗೆ ಸುಧಾರಿತ ಕೌಶಲ್ಯ ತರಬೇತಿ ಒದಗಿಸುವುದು. ಸ್ಕಿಲ್ಗಳನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ಹೇಳ್ತಾ ಬರುವುದು. ಸ್ಕಿಲ್ ಇದ್ದರೆ ಯಾವ ಮನುಷ್ಯನ ಹಾಳಾಗುವಲು ಆಗುವುದಿಲ್ಲ. ಸ್ಕಿಲ್ ಇದ್ರೆ ಅವ ಮುಂದಿನ ಭವಿಷ್ಯವನ್ನ ತಾನೇ ಕಟ್ಟಿಕೊಳ್ಳಬಹುದು. ಆ ನಿಯಮಕ್ಕೆ ತಕ್ಕಂತೆ ಹೆಚ್ಚಿನ ಮಾಹಿತಿ ನೋಡೋದಾದ್ರ, ಯುವ ಜನರ ಉದ್ಯೋಗಶೀಲತೆ ಹೆಚ್ಚಿಸಲು ಕೌಶಲ್ಯಾಭಿವೃದ್ಧಿಯನ್ನ ಇಲಾಖೆ ನಿಪುಣ ಕರ್ನಾಟಕ ಎಂಬ ಯೋಜನೆಯನ್ನ ಪ್ರಾರಂಭಿಸಿದೆ. ಈ ನಿಪುಣ ಕರ್ನಾಟಕ ಯೋಜನೆಯಲ್ಲಿ ಜಾಗೃತಿ ಕೌಶಲ್ಯವನ್ನು ಕಂಡು ಬರುವುದು. ಜಾಗೃತಿ ಕೌಶಲ್ಯ ಅಂದ್ರ ಕೃತಕ ಬುದ್ಧಿಮತ್ತೆ, AI, ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ರೋಬೋಟಿಕ್ಸ್ 21ನೇ ಶತಮಾನದ ತಂತ್ರಜ್ಞಾನಗಳಲ್ಲಿ ತರಬೇತಿ ನೀಡುವುದು ಇದರ ಉದ್ದೇಶವಾಗಿದೆ ಎಂಬುದನ್ನು ನೋಡಬಹುದು. ತದನಂತರ ಕೈಗಾರಿಕಾ ಒಪ್ಪಂದ. ಈ ಯೋಜನೆಗಾಗಿ ಮೈಕ್ರೋಸಾಫ್ಟ್, IBM, ಇಂಟೆಲ್ ಮತ್ತು ಗೂಗಲ್ ನಂತರ ಜಾಗತಿಕ ಟೆಕ್ ದ್ವೈತ ಕಂಪನಿಗಳೊಂದಿಗೆ ಸರ್ಕಾರದ ಒಪ್ಪಂದದ ಮಾಡಿಕೊಳ್ಳಲಾಗಿದೆ. ಕೈಗಾರಿಕಾ ಒಪ್ಪಂದ ಮೈಕ್ರೋಸಾಫ್ಟ್ ಆಗಿರ್ಬೋದು, IBM ಆಗಿರ್ಬೋದು, ಇಂಟೆಲ್ ಮತ್ತು ಗೂಗಲ್ಗಳಂತಹ ಹಲವಾರು ಕಂಪನಿಗಳು, ಹೈಟೆಕ್ ಕಂಪನಿಗಳೇನಾಗಿರ್ತಾವ ಅಂದ್ರ ಇಲ್ಲಿ ಒಪ್ಪಂದಗಳನ್ನು ಮಾಡಿಕೊಂಡಾವ. ತರಬೇತಿ ಕೇಂದ್ರ ಯಾವ ರೀತಿ ಇರ್ತದಂದ್ರ, ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ GTTC ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಏನಾಗಿರ್ತದ, GTTC ಏನಾಗಿರ್ತದ, ಇದರ ಮೂಲ ಬಣ್ಣ ಮತ್ತು ತರಬೇತಿ ನೀಡಲು ನೀಡಲಾಗುತ್ತದ ಸಹಾಯಕವಾಗಿದೆ. ವಿದೇಶಿ ಉದ್ಯೋಗ. ವಿದೇಶದಲ್ಲಿ ಮಾಡುವಂತಹ ಹಲವಾರು ವಿದೇಶಗಳಲ್ಲಿ ಉದ್ಯೋಗವನ್ನ ಅರಸುವ ಕನ್ನಡಿಗರಿಗೂ ಅಗತ್ಯ ಭಾಷೆ ಮತ್ತು ಕೌಶಲ್ಯ ತರಬೇತಿಯನ್ನ ಒದಗಿಸಲು ಅಂತಾರಾಷ್ಟ್ರೀಯ ವಲಸೆಯ ಕೇಂದ್ರ ಸ್ಥಾನವಾಗಿದೆ. ತದನಂತರ 10ನೆಯ ಪ್ರಶ್ನೆ ಸ್ನೇಹಿತರೆ, ಇಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಭಾಗದ ಹಸಿರೀಕರಣ ಅದು ಹಸಿರುಕರಣ ಆಗಿರಬೇಕು. ಅದೇ ರೀತಿ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ವಿಸ್ತರಣೆಗಾಗಿ ಕರ್ನಾಟಕದ ಅರಣ್ಯ ಇಲಾಖೆಯ ಇತ್ತೀಚೆಗೆ 2026ರಲ್ಲಿ ಈ ನಿಯಮವನ್ನು ಆರಂಭಿಸಲಾಗಿದೆ ಮತ್ತು ವಿಶೇಷ ಅಭಿಯಾನವನ್ನ ಹೆಸರುಗಳನ್ನ ಇಲ್ಲಿ ನಾವು ತಿಳಿಬಹುದು. ಫಸ್ಟ್ ಒನ್ ರೀ, ಹಸಿರು ಕಲ್ಯಾಣ. ಬಿ, ವನಸಿರಿ. ಸಿ, ಕೋಟಿ ವೃಕ್ಷ ಆಂದೋಲನ. ಡಿ, ಕಲ್ಯಾಣವನ. ಸರಿಯಾದ ಉತ್ತರ ಹಸಿರು ಕಲ್ಯಾಣ. ನೆಕ್ಸ್ಟ್ ಒನ್ ಸ್ನೇಹಿತರೆ, ಇದರ ನಿಯಮ ಅಥವಾ ಮಹತ್ವವನ್ನು, ಯೋಜನೆ ಹಿನ್ನೆಲೆ ನೋಡೋಣ. ಈ ಹಸಿರು ಕಲ್ಯಾಣ ಯೋಜನೆಯನ್ನು ಯಾವುದಕ್ಕೆ ಸ್ಟಾರ್ಟ್ ಆಗಿದೆ?
ಹಸಿರು ಕಲ್ಯಾಣ ಯೋಜನೆ ಕರ್ನಾಟಕದ ಭಾಗದಲ್ಲಿ ಹಲವು ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶ ರಾಜ್ಯ ಸರಾಸರಿಗಿಂತ ತೀರಾ ಕಡಿಮೆಯಾಗುವುದರಿಂದ ಹಸಿರು ಕಲ್ಯಾಣ ಯೋಜನೆಯನ್ನ ಆರಂಭ ಆಗ್ತದ. ಇದರ ಗುರಿ ಏನದ? ಮುಂದಿನ 3 ವರ್ಷಗಳಲ್ಲಿ ಈ ಹಸಿರು ಕಲ್ಯಾಣ ಗುರಿ ಏನಾಗಿರ್ತದ ಅಂದ್ರ ಈ ಭಾರತದ 6 ಜಿಲ್ಲೆಗಳ ಯಾವಂದ್ರ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯಪುರ ಈ 6 ಜಿಲ್ಲೆಗಳಲ್ಲಿ ಬಂಜರು ಭೂಮಿಗಳೆಷ್ಟದವ? ಬಂಜರು ಭೂಮಿಗಳಲ್ಲಿ 2 ಕೋಟಿಯೂ ಅಧಿಕ ಸಸ್ಯನ್ನ ನೆಡುವ ಪ್ಲಾನಿನಲ್ಲಿ ಯೋಜನೆಯನ್ನು ಹಾಕಿಕೊಂಡಿದ್ದವ. ಅಂದರೆ ಬಜೆಟ್ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಮಂಡಳಿ KKRDB ಈ ನಿಧಿಯಿಂದ ಮತ್ತು ರಾಜ್ಯ ಅರಣ್ಯ ಇಲಾಖೆಯ ಸಂಯೋಜನೆಯಲ್ಲಿ ಅಥವಾ ಸಂಯೋಗದಲ್ಲಿ ಇದಕ್ಕೆ 150 ಕೋಟಿ ನಿರ್ಮಾಣ ಒದಗಿಸಲಾಗಿದೆ. ತದನಂತರ ಉಷ್ಣಾಂಶ ನಿಯಂತ್ರಣ ಬೇಸಿಗೆಯಲ್ಲಿ ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಉಷ್ಣಾಂಶ 43 ಮತ್ತು 45 ಡಿಗ್ರಿ ಸೆಲ್ಸಿಯಸ್ ತಲುಪುತ್ತಿದ್ದು ಹವಾಮಾನ ಬದಲಾವಣೆಯಲ್ಲಿ ತಡೆಯಲು ಈ ಹಸಿರೀಕರಣ ಅಗತ್ಯವಾಗಿದೆ ಎಂಬುದನ್ನು ನಾವು ನೋಡಬಹುದು. ತದನಂತರ ನರೇಗಾ ಯೋಜನೆ, MG ನರೇಗಾ ಯೋಜನೆ, ಇದನ್ನ ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ MG ನರೇಗಾ ಕಾರ್ಮಿಕರು ಬಳಸಿ ಗಿಡವನ್ನು ನೆಡುವ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಇಲ್ಲಿ ಪ್ರತಿ ಒಬ್ಬ ಕಾರ್ಮಿಕನಿಗೂ ಉದ್ಯೋಗ ದೊರೆಯಲು MG ನರೇಗಾ ಯೋಜನೆಯನ್ನ ಅಡಿಯಲ್ಲಿ ಅವರಿಗೆ ಉದ್ಯೋಗ ಅವಕಾಶವನ್ನ ನೀಡಲಾಗಿದೆ. ತದನಂತರ ರೈತರಿಗೆ ಪ್ರೋತ್ಸಾಹ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ತಮ್ಮ ಜಮೀನಿನಲ್ಲಿ ಮರ ಬೆಳೆಸುವ ರೈತರಿಗೆ ಪ್ರತಿ ಗಿಡಕ್ಕೆ ನೀಡುತ್ತಿದ್ದ ಧನವನ್ನ ಹೆಚ್ಚಿಸಲಾಗಿದೆ. ತದನಂತರ ಜೀವ ವಿವಿಧ ರಕ್ಷಣೆ, ಈ ಅಭಿವೃದ್ಧಿಯಲ್ಲಿ ಸ್ಥಳೀಯ ಪ್ರಭೇದದ ಎಕ್ಸಾಂಪಲ್ ರೀ ಬೇವಿನ ಮರ ಆಗಿರ್ಬೋದು, ಆಲದ ಮರ ಆಗಿರ್ಬೋದು, ಅರಳಿ ಮರ, ಹುಣಸೆ ಮರ, ಇವು ಅಷ್ಟು ಮರಗಳನ್ನ ಒಳಗೊಂಡಿದ್ದ ಮರಗಳು ಮತ್ತು ಬೆಳೆಸಲು ಆದ್ಯತೆಯನ್ನ ಜೀವ ವೈವಿಧ್ಯ ರಕ್ಷಣೆಯನ್ನ ಮಾಡ್ತದ ಎಂಬುದನ್ನ ನಾವಿಲ್ಲಿ ತಿಳಿಬಹುದು. ಕೆರೆಗಳ ಪುನರುಜ್ಜೀವನ, ಗಿಡ ಮರ ಜೊತೆಗೆ ಈ ಭಾಗದ ಐತಿಹಾಸಿಕ ಕೆರೆ ಮತ್ತು ಬಾವಿಗಳನ್ನ ಹೂಳೆತ್ತುವ ಕಾರ್ಯಕ್ರಮವನ್ನ ಇದರ ಜೊತೆ ಸೇರಿಸಲಾಗಿದೆ. ಅಂದ್ರ ಬರಡು ಭೂಮಿಯಲ್ಲಿ ಕಂಡು ಬರುವಂತಹ ಬಾವಿ ಆಗಿರಬಹುದು, ಕೆರೆಗಳಾಗಿರ್ಬೋದು, ಇವರಿಗೆ MG ನರೇಗೆಯಲ್ಲಿ ಇದ್ದಂತಹ ನಿರುದ್ಯೋಗಿಗಳಿಗೆ ಅವರಿಗೆ ಕೆಲಸ ಕೊಟ್ಟಂತಾಗಿರಬೇಕು, ಅವರಿಗೆ ಹಣವನ್ನು ಸಿಗಬೇಕು. ಆ ನಿಟ್ಟಿನಲ್ಲಿ ಈ ನಿಯಮ MG ನರೇಗಾ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಈ ಜಾರಿಗೆ ತಂದಂತಹ ಯೋಜನೆಯ ಪ್ರತಿಯೊಬ್ಬರಿಗೆ ಕೆಲಸವನ್ನು ನೀಡುವ ಉದ್ದೇಶವನ್ನ ಹಮ್ಮಿಕೊಂಡಿದೆ. ಅದೇ ರೀತಿ ಕೆರೆ ಮತ್ತು ಪುನರುಜ್ಜೀವನ, ಕೆರೆಗಳನ್ನ ಹೂಳೆತ್ತುವ ನಿಯಮವನ್ನ ತೆಗೆದು ಅದನ್ನ ಕೆರೆಯಲ್ಲಿರುವ ಹೂಳುಗಳನ್ನು ತೆಗೆದು ಕಾರ್ಯಕ್ರಮದ ಜೊತೆಗೆ ಸೇರಿಸಲಾಗಿದೆ ಎಂಬುದನ್ನ ಇಲ್ಲಿ ನಾವು ನೋಡಬಹುದು. ತದನಂತರ 11ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರದ ಇಲಾಖೆಗಳು ಮತ್ತು ಅವುಗಳ ಪ್ರಮುಖ ಯೋಜನೆಗಳನ್ನ ಸರಿಯಾಗಿ ಹೊಂದಿಸಿ ಬರೆಯಿರಿ. ಯೋಜನೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಆಗಿರಬಹುದು. ಕ್ಷೀರ ಭಾಗ್ಯ ಯೋಜನೆ, ಇದಕ್ಕೆ ಶಾಲಾ ಶಿಕ್ಷಣದ ಸಾಕ್ಷರತಾ ಕ್ಷೀರ ಭಾಗ್ಯ ಯೋಜನೆ ಎಂಬುದನ್ನ ನಮಗ್ ಗೊತ್ತೇ ಇದೆ. ಅದೇ ರೀತಿ ರೈತ ಸಿರಿ ಕೃಷಿ ಇಲಾಖೆ. ರೈತ ಸಿರಿ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ, ರೈತ ಅಥವಾ ಕೃಷಿಗೆ ಸಂಬಂಧಿತ ಇದೆ ಎಂಬುದನ್ನ ತಿಳ್ಕೊತಾರ. ಅದೇ ರೀತಿ ಮಾತೃಪೂರ್ಣ ಅಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯನ್ನ ಹೊಂದುತ್ತಾ ಬರ್ತದ. ಅದೇ ರೀತಿ ಸ್ವಾಮಿ ವಿವೇಕಾನಂದರ ಯುವಕ ಶಕ್ತಿ ಅಂದ್ರ ಯುವಕ ಸಬಲೀಕರಣ ಕ್ರೀಡಾ ಎಂಬುದನ್ನ ಇಲ್ಲಿ ತಿಳ್ಬೋದು. ಸರಿಯಾದ ಉತ್ತರ ಎ ಆಗಿರ್ತದ, ಅದನ್ನ ನೋಡ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆಗಳನ್ನ ಹೋಗೋಣ. ಕ್ಷೀರ ಭಾಗ್ಯ ಯೋಜನೆಯ ಮಹತ್ವ, ಈ ಯೋಜನೆ ಅಡಿಯಲ್ಲಿ ಈ ಪ್ರಶ್ನೆಗೆ ಸಂಬಂಧಿತಪಟ್ಟಂತ ಹಿನ್ನೆಲೆ ಯಾವ್ಯಾವ ವಿಷಯಗಳ ಕುರಿತಂತೆ ನಾವು ತಿಳ್ಕೊಳ್ಳಬಹುದು ಎಂಬುದನ್ನ ನೋಡಿಕೊಳ್ಳೋಣ. ಕ್ಷೀರ ಭಾಗ್ಯ ಯೋಜನೆ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ಕುರಿತಂತೆ ಉದ್ದೇಶದಿಂದ ಹಾಲು ವಿತರಿಸುವ ಕ್ಷೀರ ಭಾಗ್ಯ ಯೋಜನೆಯನ್ನ ಶಾಲಾ ಶಿಕ್ಷಣ ಇಲಾಖೆಯ ಕಲ್ಯಾಣ ಇಲಾಖೆಗಳೊಂದಿಗೆ ಜಾರಿಗೆ ತರಲಾಗಿದೆ. ಅದೇ ರೀತಿ ಬಜೆಟ್ನಲ್ಲಿ ಅಂಗನವಾಡಿಗಳಲ್ಲಿ ವಿಸ್ತರಣೆ ನಡೆಯಲೇಬೇಕು ಎಂಬುದನ್ನ ನಿಯಮನ ಜಾರಿ ಇರ್ತಾರೆ. ರೈತರ ಸಿರಿ ಅಂದ್ರ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಆರ್ಥಿಕ ಪ್ರೋತ್ಸಾಹ ನೀಡಲು ಕೃಷಿ ಇಲಾಖೆಯ ರೈತ ಸಿರಿ ಯೋಜನೆಯ ಪ್ರತಿ ಹೆಕ್ಟೇರಿಗೆ
ಸಹಾಯಧನವನ್ನು ನೀಡುತ್ತದೆ. ತದನಂತರ ಮಾತೃಪೂರ್ಣ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಅಂಗನವಾಡಿಯ ಕೇಂದ್ರಗಳಲ್ಲಿ ಮೂಲಕ ಪ್ರತಿ ಬಿಸಿ ಮತ್ತು ಪೌಷ್ಟಿಕ ಊಟ ಒದಗಿಸುವ ಯೋಜನೆ ಅಡಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಇಲಾಖೆಯ ನಿರ್ವಹಣೆಯಾಗಿದೆ. ತದನಂತರ ಸ್ವಾಮಿ ವಿವೇಕಾನಂದರ ಯುವ ಶಕ್ತಿ ಏನಾಗಿದೆ? ಸ್ವಾಮಿ ವಿವೇಕಾನಂದರ ಯುವಕ ಶಕ್ತಿ ಅಂದ್ರೆ ಗ್ರಾಮೀಣ ಯುವಕರನ್ನ ಯುವತಿಯರನ್ನ ಸ್ವಸಹಾಯ ಸಂಘಟನೆ, ತರಬೇತಿ, ಉದ್ಯೋಗ ಮತ್ತು ಆರ್ಥಿಕ ನೆರವು ನೀಡಲು ಯುವ ಸಬಲೀಕರಣ ಅಥವಾ ಇಲಾಖೆಯ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಳೋದು. ನೆಕ್ಸ್ಟ್ ಒಂದು ಪ್ರಶ್ನೆ ರೀ, ಇತ್ತೀಚೆಗೆ ಕರ್ನಾಟಕದಲ್ಲಿ ಪತ್ತೆಯಾದ ಬೆಳ್ಳಿ ರಥ ಸಿಲ್ವರ್ ಚಾರಿಟ್ ರಥ ಶಾಸನ ಮತ್ತು ಜೈನ್ ಬಸದಿಗಳ ಪುರಾತತ್ವ ಉತ್ಪನ್ನವನ್ನ ಯಾವ ಜಿಲ್ಲೆಯಲ್ಲಿ ವರದಿಯಾಗಿದೆ? ಹಾಸನ. ಸೆಕೆಂಡ್ ಒನ್ ಕೊಪ್ಪಳ ಆನೆಗುಂದಿ ಸಮೀಪ. ಸಿ ಶಿವಮೊಗ್ಗದ ಬನವಾಸಿಯ ಗಡಿ ಆಗಿರ್ಬೋದು. ಡಿ ಬಳ್ಳಾರಿ ಅಂತಲೇ ಹಂಪಿಯ ಸಮೀಪ ಎಂಬುದು. ಇಲ್ಲಿ ಹಾಸನದ ಶ್ರವಣ ಬೆಳಗೊಳ ಸಮೀಪ ನೋಡ್ಬಹುದು. ನಾವು ಇಲ್ಲಿ ಗದಗ ಒಳಗ ನೋಡ್ಬೋದು. ಮೊನ್ನೆ ಸಿಕ್ಕಂತಹ ಗದಗದಲ್ಲಿ ಲಕ್ಕುಂಡಿ ಶಾಸನ ಅಥವಾ ಮಸ್ಕಿ ಎಂಬುದನ್ನ ಇಲ್ಲಿ ನಾವು ನೋಡ್ಕೋಬಹುದು. ಮುಂದಿನ ಎಕ್ಸಾಂಪಲ್ ಇಲ್ಲಿ ಗದಗದಲ್ಲಿ ಸಿಕ್ಕಿರಂತ ನಿಯಮಗಳ ಪುರಾತನ ಉತ್ಖನನಗಳನ್ನ ಕುರಿತಂತೆ ಅಲ್ಲಿ ಕ್ವಶನ್ಗಳನ್ನ ಕೇಳ್ತಾನ. ಅದೇ ರೀತಿ ಅವುಗಳನ್ನ ಸರಿಯಾಗಿ ನೋಡ್ಕೊರಿ. ಲಕ್ಕುಂಡಿ ಶಾಸನದ ಬಗ್ಗೆ ನೋಡ್ಕೊರಿ. ಅಲ್ಲಿ ಸಿಕ್ಕಂತಹ ನಿಯಮಗಳು ವಸ್ತುಗಳ ಕುರಿತಂತೆ ಏನೇನ್ ಸಿಕ್ಕಾವ ಏನೇನಿಲ್ಲ ಎಂಬುದನ್ನ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ಅದೇ ನಿಮಗ ಎಕ್ಸಾಮ್ದಲ್ಲಿ ಬೀಳ್ಬಹುದು ಈಗಿನ ಸಲ. ಪುರಾತತ್ವ ಶೋಧನೆ 2026ರ ಆರಂಭದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ASL ಮತ್ತು ರಾಜ್ಯ ಪುರಾತತ್ವ ಇಲಾಖೆಯ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದ ಸಮೀಪ ನಡೆಸಿದ್ದ ಉತ್ಖನನ ಪ್ರಾಚೀನ ಕುರುಹುಗಳ ಪತ್ತೆಯಾಗಿವೆ. ತದನಂತರ ಜೈನ್ ಪರಂಪರೆ. ಈ ಸಂಶೋಧನೆ 10ನೇ ಶತಮಾನದ ಗಂಗರ ಕಾಲದ ಅಪರೂಪದ ಶಾಸನಗಳು ಮತ್ತು ಹಾಳಾದ ಜೈನ ಬಸದಿಯ ಅಡಿಪಾಯ ಪತ್ತೆಯಾಗಿವೆ. ತದನಂತರ ಬೆಳ್ಳಿ ರಥದ ಉಲ್ಲೇಖ. ಪತ್ತೆಯಾದ ಶಾಸನ ಒಂದರಲ್ಲಿ ಅಂದಿನ ಸಾಮಂತ ರಾಜನೊಬ್ಬ ಜೈನ ತೀರ್ಥಂಕ ಮೆರವಣಿಗೆಗಾಗಿ ಬೆಳ್ಳಿ ರಥವನ್ನ ದಾನವನ್ನ ಮಾಡಿದ ಉಲ್ಲೇಖವಿದೆ. ಐತಿಹಾಸಿಕ ಮಹತ್ವ. ಈ ಆವಿಷ್ಕಾರವು ಕರ್ನಾಟಕದಲ್ಲಿ ಜೈನ್ ಧರ್ಮದ ಪ್ರಭಾವ, ಗಂಗರ ಆಡಳಿತ, ಶ್ರೀಮಂತಿಕೆ ಮತ್ತು ಆ ಕಾಲದ ಲೋಹ ಕುಶಲಕರ್ಮದ ಬಗ್ಗೆ ಬೆಳಕು ಚೆಲ್ಲುತ್ತದೆ. 13ನೇ ಪ್ರಶ್ನೆ, ನೀತಿ ಆಯೋಗದ ಇತ್ತೀಚಿನ ಭಾರತ ನಾವೀನ್ಯತಾ ಸೂಚ್ಯಂಕ 2025-26ನೇ ನಿಯಮಕ್ಕೆ ತಕ್ಕಂತೆ ಅಥವಾ ಬಿಡುಗಡೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿರಿ. ಫಸ್ಟ್ ಒನ್, ಪ್ರಮುಖ ರಾಜ್ಯಗಳ ವಿಭಾಗದಲ್ಲಿ ಕರ್ನಾಟಕವು ಮತ್ತೊಂದು ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡಿದೆ. ಸೆಕೆಂಡ್ ಒನ್, ರಾಜ್ಯದಲ್ಲಿ ಅತಿ ಹೆಚ್ಚು ಭೌಗೋಳಿಕ ಸೂಚ್ಯಂಕ ಪಡೆದ GI ಟ್ಯಾಗ್ ಅನ್ನ ಪಡೆದ ಉತ್ಪನ್ನಗಳಲ್ಲಿರುವ ಮತ್ತು ಅತಿ ಹೆಚ್ಚು ನೇರ ವಿದೇಶಿ ಹೂಡಿಕೆ FDI ಆಕರ್ಷಿಸುವುದು ಈ ಸಾಧನೆಗೆ ಪ್ರಮುಖ ಕಾರಣಗಳನ್ನು ಒಂದಾಗಿದೆ. ಮೇಲಿನ ಹೇಳಿಕೆ ಯಾವುದು ಸರಿ? ಇದರಲ್ಲಿ ಈ ಹೇಳಿಕೆಯಲ್ಲಿ ಪ್ರಮುಖವಾಗಿ ನೋಡಿದರೆ 1 ಮಾತ್ರ 2 ಮಾತ್ರ. ಸಿ 1 ಮತ್ತು 2 ಸರಿ. ಡಿ 1 ಮತ್ತು 2 ತಪ್ಪು. ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿವೆ ಎಂಬ ನಿಯಮ ಇಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಒನ್, ಈ ಮಾಹಿತಿಗೆ ತಕ್ಕಂತ ಹೆಚ್ಚಿನ ಮಾಹಿತಿಯನ್ನು ನೋಡುವ. ಸೂಚ್ಯಂಕ ಬಿಡುಗಡೆ. ನೀತಿ ಆಯೋಗದ ಬಿಡುಗಡೆ ಮಾಡುವ ಭಾರತ ನಾವೀನ್ಯತಾ ಸೂಚ್ಯಂಕದಲ್ಲಿ ಕರ್ನಾಟಕ ಸತತವಾಗಿ ಅಗ್ರ ಸ್ಥಾನವನ್ನು ಕಾಯ್ದುಕೊಂಡಿದೆ. ಪ್ರಮುಖ ಮಾನದಂಡಗಳು. ಇಲ್ಲಿ ಮಾನದಂಡಗಳಲ್ಲಿ ಮಾನವನ ಬಂಡವಾಳ ಹೂಡಿಕೆ ಆಗಿರಬಹುದು, ವ್ಯಾಪಾರ ಆಗಿರಬಹುದು, ಪರಿಸರಕ್ಕೆ ಆಧರಿಸಿ ಈ ರ್ಯಾಂಕಿಂಗ್ ನೀಡಲಾಗಿದೆ. ತದನಂತರ FDI ಹೂಡಿಕೆ. ಭಾರತಕ್ಕೆ ಬರುವ ಒಟ್ಟು ನೇರ ವಿದೇಶಿ ಹೂಡಿಕೆಯಲ್ಲಿ ಕರ್ನಾಟಕವು ಸಿಂಹಪಾಲಾಗಿರುತ್ತದೆ. ಕರ್ನಾಟಕ ಸಿಂಹಪಾಲ FDI ಸಿಂಹಪಾಲನ್ನು ಪಡೆಯುತ್ತದೆ. 30%ಗಿಂತಲೂ ಹೆಚ್ಚು ಪಡೆಯುವ ಮೂಲಕ ದೇಶದಲ್ಲೇ ಮುಂಚೂಣಿಯಲ್ಲಿರುವ FDI ಹೂಡಿಕೆ ಎಂಬುದನ್ನು ನೋಡಬಹುದು.
ಸ್ಟಾರ್ಟ್ಅಪ್ಗಳನ್ನು ನೋಡ್ರಿ. ಜಾಗತಿಕ ಮಟ್ಟದ ಯೂನಿಕಾರ್ನ್ ಸ್ಟಾರ್ಟ್ಅಪ್ಗಳನ್ನ ಬಹುಪಾಲು ಬೆಂಗಳೂರಿನಲ್ಲೇ ನೆಲೆ ಊರಿದವು. ನಾವೀನ್ಯತೆಯ ದೊಡ್ಡ ಪುಷ್ಟಿ ನೀಡಿದೆ ಎಂಬುದನ್ನ ಇಲ್ಲಿನ ಉಲ್ಲೇಖ ಮಾಡಬಹುದು. ಅದೇ ರೀತಿ GI ಟ್ಯಾಗ್ಗಳ ಹೊಂದಿರುವ ಭೌಗೋಳಿಕ ಪ್ರದೇಶ 40ಕ್ಕೂ ಹೆಚ್ಚು ಭೌಗೋಳಿಕ ಸೂಚ್ಯಂಕ ಉತ್ಪನ್ನಗಳನ್ನ ಹೂಡುವ ಮೂಲಕ ಕರ್ನಾಟಕವು ಕರಕುಶಲ ಮತ್ತು ಕೃಷಿ ನಾವೀನ್ಯತೆಯಲ್ಲಿ ಹೊಂದಿದೆ. ಎಕ್ಸಾಂಪಲ್ ನೋಡೋದಾದ್ರೆ ಮೈಸೂರಿನ ರೇಷ್ಮೆ ಆಗಿರ್ಬೋದು, ಧಾರವಾಡ ಪೇಡೆ ಆಗಿರ್ಬೋದು, ಇಳಕಲದ ಸೀರೆ ಆಗಿರ್ಬೋದು ಇತ್ಯಾದಿಗಳನ್ನ ನಾವಿಲ್ಲಿ ನೋಡ್ಬೋದು. ಪೇಟೆಂಟ್ ಸಲ್ಲಿಕೆ ದೇಶದಲ್ಲಿ ಅತಿ ಹೆಚ್ಚು ಪೇಟೆಂಟ್ಗಳನ್ನ ಸಲ್ಲಿಸುವ ಮತ್ತು ಪ್ರಕಟಿಸುವ ರಾಜ್ಯಗಳಲ್ಲಿ ಕರ್ನಾಟಕ ಅಗ್ರಗಣ್ಯವಾಗಿದೆ. ಆರ್ ಮತ್ತು ಡಿ ನೀತಿ ಕರ್ನಾಟಕವು ದೇಶದಲ್ಲಿ ಪ್ರಥಮ ಬಾರಿಗೆ ಸಂಶೋಧನಾ ಮತ್ತು ಅಭಿವೃದ್ಧಿಯ ನೀತಿ ಜಾರಿಗೆ ತಂದ ರಾಜ್ಯವಾಗಿರ್ತದೆ. ITBT ನಾಯಕತ್ವ IT ರಫ್ತು ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ರಾಜ್ಯವು ಭಾರತ ಅತಿ ದೊಡ್ಡ ಪರಿಸರ ವ್ಯವಸ್ಥೆಯನ್ನ ಹೊಂದಿದೆ. 14ನೇ ಪ್ರಶ್ನೆ, ಕರ್ನಾಟಕದ ಸರ್ಕಾರದ ಪ್ರಮುಖ ಆಡಳಿತಾತ್ಮಕ ತಂತ್ರಾಂಶಗಳು ಮತ್ತು ಅವುಗಳ ಉದ್ದೇಶಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಗೃಹಲಕ್ಷ್ಮಿ ಆಗಿರಬಹುದು, ಹಲವಾರು ನೀತಿಗಳನ್ನ ನೋಡ್ಕೊಂಡು ಬರ್ರಿ. ಪಟ್ಟಿ 1 ಪೋರ್ಟಲ್ ಮತ್ತು ಪಟ್ಟಿ 2 ಉದ್ದೇಶಗಳನ್ನ ನೋಡೋದಾದ್ರ ಪಟ್ಟಿ 1ರಲ್ಲಿ ಕುಟುಂಬ, ಕಾವೇರಿ 2.0, ಫೋಟೋಸ್ ಮತ್ತು ಪ್ರಪಂಚತಂತ್ರ ಈ ನಿಯಮಗಳನ್ನು ನೋಡ್ಬೋದು. ಇಲ್ಲಿ ಕುಟುಂಬ ನೋಡಿದ್ರೆ ಅರ್ಹ ಕುಟುಂಬಗಳಿಗೆ ಸ್ವಯಂ ಚಾಲಿತ ಸೌಲಭ್ಯಗಳನ್ನು ಒದಗಿಸ್ತದ. ಕಾವೇರಿ 2.0 ಈ ನಿಯಮ ಆಸ್ತಿ ಮತ್ತು ದಾಖಲೆಗಳ ಆನ್ಲೈನ್ ನೋಂದಣಿ ಆಗಿರ್ತದ. ಸಿ ಫ್ರೋಟ್ಸ್ ಇದು ರೈತರ ದತ್ತಾಂಶ ಮತ್ತು ನಿರ್ವಹಣೆಯ ಸೌಲಭ್ಯಗಳನ್ನ ವಿತರಣೆ ಮಾಡ್ತದ. ಅದೇ ರೀತಿ ಡಿ 2.0 ಪಂಚತಂತ್ರ ಇದು 4 GPಗಳ ಸಮಗ್ರ ಆಡಳಿತ ಮತ್ತು ಲೆಕ್ಕಪತ್ರ ನಿರ್ವಹಣೆಯಾಗಿರ್ತದ. ಸರಿಯಾದ ಉತ್ತರ ಎ ಆಗಿರ್ತದ. ನೆಕ್ಸ್ಟ್ ಒನ್, ಈ ನಿಯಮಕ್ಕೆ ತಕ್ಕಂತಹ ಹಿನ್ನೆಲೆ ನೋಡ್ಕೊಂಡ್ ಬರ್ರಿ. ಕುಟುಂಬ ನಾಗರಿಕರಿಗೆ ಅರ್ಜಿ ಸಲ್ಲಿಸುವ ಮೊದಲೇ ಅವರು ಅರ್ಹತೆಗಳನ್ನ ಗುರುತಿಸಿ ಸರ್ಕಾರದ ಯೋಜನೆಗಳನ್ನ ತಲುಪಿಸುವ ದೇಶ ಮೊದಲ ವ್ಯವಸ್ಥೆಯಾಗಿದೆ. ಗ್ಯಾರಂಟಿ ಯೋಜನೆ ಜಾರಿಯಾಗಿಯಲ್ಲಿ ಬಂದಿರುವಂತಹ ಬೆನ್ನಲ್ಲೇ ಆಗಿರ್ತದೆ. ಕುಟುಂಬ ಯೋಜನೆಯಲ್ಲಿ ಈ ಕುಟುಂಬದಲ್ಲಿ ಅರ್ಜಿಯನ್ನ ಸಲ್ಲಿಸುವ ಮೊದಲೇ ಹಲವು ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿ ನಾವು ನೋಡಬಹುದು. ಕಾವೇರಿ 2.0 ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಆಸ್ತಿ ನೋಂದಣಿ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕ ಮತ್ತು ಆನ್ಲೈನ್ ಮಾಡಲು ತರಲಾದ ಹೊಸ ತಂತ್ರಜ್ಞಾನವನ್ನ ನಾವು ನೋಡಬಹುದು. ಇಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಮತ್ತು ಬೆನಿಫಿಟ್ಸ್ ಅಥವಾ ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನ ನೋಡಬಹುದು. FRUITS ಇದು ರಾಜ್ಯದ ರೈತರ ಸಮಗ್ರ ದತ್ತಾಂಶಗಳ ಬೆಲೆ, ಸಾಲ, ಬೆಳೆ ಮಿತಿಯಾಗಿರಬಹುದು, ಪರಿಹಾರದ ವಿತರಿಸಲು ಕೃಷಿ ಇಲಾಖೆಯನ್ನ ಬಳಸಬಹುದು. ಪಂಚತಂತ್ರ 2.0 ಗ್ರಾಮ ಪಂಚಾಯಿತಿಗಳನ್ನ ಹಣಕಾಸು ಕಾಮಗಾರಿ ನಿರ್ವಹಣೆ ಆಗಿರಬಹುದು ಮತ್ತು ಸಭೆ ಸಂಪೂರ್ಣ ಡಿಜಿಟಲೀಕರಣಕ್ಕಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನು ಅಭಿವೃದ್ಧಿಪಡಿಸಿದ ಸಾಫ್ಟ್ವೇರ್ ಗಳನ್ನ ಇಲ್ಲಿ ನಾವು ನೋಡಬಹುದು. ಲಾಸ್ಟ್ ಒನ್ 15ನೇ ಪ್ರಶ್ನೆ, ನವಲಿ ಸಮತೋಲನ ಜಲಾಂಶ ಯೋಜನೆಯ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಫಸ್ಟ್ ಒನ್, ಈ ಜಲಾಂಶವು ಕೃಷ್ಣಾ ನದಿಗೆ ಅಡ್ಡಲಾದ ಕೊಪ್ಪಳ ಜಿಲ್ಲೆಯ ನವಲಿಯ ಬಳಿ ನಿರ್ಮಿಸಿದ ಉದ್ದೇಶ ಆಗಿದೆ. ಇದು ತಪ್ಪು ಆಗಿರ್ತದ, ಯಾಕಂದ್ರೆ ಇದು ತುಂಗಭದ್ರಾ ಆಗಿರ್ತದ. ನವಲಿಯ ಸಮತೋಲನ ಜಲಾಂಶ ಏನಾಗಿರ್ತದ ತುಂಗಭದ್ರಾ ಆಗಿರ್ತದ. ಸೆಕೆಂಡ್, ತುಂಗಭದ್ರಾ ಅಣೆಕಟ್ಟ ಹೂಳು ತುಂಬಿಸುವುದರಿಂದ ಕಡಿಮೆಯಾಗಿರುವ ನೀರು ಸಂಗ್ರಹಣಾ ಸಾಮರ್ಥ್ಯವನ್ನ ಸರಿದೂಗಿಸಲು ಈ ಜಲಾಂಶವನ್ನ ನಿರ್ಮಿಸಲಾಗಿದೆ. ಮೇಲಿನ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ನೋಡ್ರಿ ಅಂತ. 1 ಮಾತ್ರ ಸರಿ, 2 ಮಾತ್ರ ಸರಿ, ಸಿ 1 ಮತ್ತು 2 ಎರಡೂ ಸರಿ, ಡಿ 1 ಮತ್ತು 2 ತಪ್ಪು. ಸರಿಯಾದ ಉತ್ತರ 2 ಮಾತ್ರ ಸರಿಯಾದ ನಿಯಮ ಆಗಿರ್ತದೆ. ಈ ಮಾಹಿತಿಯ ಹಿನ್ನೆಲೆ ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾರ ಆ ಕ್ವಶನ್ಗಳನ್ನ ನಾವು ಯಾವ ರೀತಿ ಸರಿ ಆನ್ಸರ್ನ ಕ್ವಿಕ್ ಆಗಿ ನೋಡ್ಕೊಂಡ್ ಬರ್ಬೇಕ್ರಿ. ಸರಿಯಾದ ರೀತಿಯಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡ್ ಬರ್ಬೇಕು. ಟೈಮ್ ಉಳಿತದ ನಿಮ್ಗೆ, ಮುಂದಿನ ಪ್ರಶ್ನೆಗೆ ಸಮಯ ಉಳಿತಾಯ ಆಗ್ತದ. ಯೋಜನೆಯ ಹಿನ್ನೆಲೆ, ಈ ಹೊಸಪೇಟೆಯ ಬಳಿಯಲ್ಲಿರುವ ತುಂಗಭದ್ರಾ ಅಣೆಕಟ್ಟಿನಲ್ಲಿ ದಶಕಗಳಿಂದ ಅಪಾರ ಪ್ರಮಾಣದಲ್ಲಿ ಹೂಳು ತುಂಬಿಕೊಂಡಿದೆ. ಈ ಡ್ಯಾಮಿನಲ್ಲಿ ಸುಮಾರು 30ರಿಂದ 33 TMCಯನ್ನ ನೀರನ್ನ ತುಂಬಿಕೊಂಡಿರುವುದರಿಂದ ಡ್ಯಾಮ್ನ ನೀರು ಸಂಗ್ರಹಣಾ ಸಾಮರ್ಥ್ಯ ಭಾರಿ ಕುಸಿದಿದೆ.
ಇಲ್ಲಿ ಹೂಳು ತೆಗೆಯುವ ಅಸಾಧ್ಯತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹುಳನ ಅಸಾಧ್ಯವಾದ ರೀತಿಯಲ್ಲಿ ಪರ್ಯಾಯವಾಗಿ ನವಲಿ ಸಮತೋಲನದ ಜಲಾಂಶದಲ್ಲಿ ನಿರ್ಮಾಣಕ್ಕೆ ಇದು ಸರ್ಕಾರ ಮುಂದಾಗಿದೆ ಎಂಬುದನ್ನು ನೋಡ್ಬೋದು. ನದಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿತವಾಗಿದೆ ಎಂಬುದನ್ನು ನೋಡ್ಬೋದು. ಸ್ಥಳ ಇದು ಕೊಪ್ಪಳ ಜಿಲ್ಲೆಯ ನವಲಿ ಗ್ರಾಮದ ಬಳಿ ನಿರ್ಮಿತ ವಿಸ್ತೃತ ಯೋಜನಾ ವರದಿಯಾಗಿರ್ತದೆ. ಇದು ಸಿದ್ಧಪಡಿಸಲಾಗಿದೆ. ಇಲ್ಲಿ ಹಲವು ರೀತಿಯ ಜಲಾಂಶ ನಿರ್ಮಾಣದಿಂದ ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯ ಲಕ್ಷಾಂತರ ರೈತರಿಗೆ 2ನೇ ಬೆಳೆಗೆ ನೀರು ಇಲ್ಲಿ ದೊರೀತದ. ಇಲ್ಲಿ ನೀರನ್ನು ಬೆಳೆಯಲು ನೀರು ಅವಶ್ಯಕವಾಗಿದೆ ಎಂಬುದನ್ನು ನೋಡ್ಬೋದು. ಅದೇ ರೀತಿ ಮುಂದಿನ ಕ್ಲಾಸ್ ಒಳಗೆ ಮುಂದಿನ ನಿಯಮಗಳನ್ನು, ಮುಂದಿನ ಪ್ರಶ್ನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಸಿಗೋಣ. ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ.